ಎಲ್ಲ ರೈತ ಬಾಂಧವರಿಗೂ ಎಗ್ರಿಪ್ಲೆಕ್ಸ್ ಇಂಡಿಯಾ ಸಂಸ್ಥೆ ಕಡೆಯಿಂದ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಹಾಗೆ ನಿಮ್ಮ ಬೆಳೆಗಳೆಲ್ಲ ಹೇಗಿದೆ? ಹಾಗೆ ರೈತ ಬಾಂಧವರಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಇವತ್ತು ಎಗ್ರಿಪ್ಲೆಕ್ಸ್ ಲೈವ್ ಅಲ್ಲಿ ಪಪಾಯ ಬೆಳೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೆ ನೀವು ಪಪಾಯ ಬೆಳೆ ಬೆಳೆದಿದ್ರೆ ಅಥವಾ ಅದರಲ್ಲಿ ಏನಾದ್ರೂ ಒಳ್ಳೆ ರೀತಿಯ ಇಳುವರಿಯನ್ನ ಪಡೆದಿದ್ರೆ ಅದನ್ನು ಕೂಡ ನೀವು ಹಂಚ್ಕೋಬಹುದು. ಇವತ್ತು ನಿಮಗೆ ಎಂಟೈರ್ ಲೈವ್ ಸೆಷನ್ ಅಲ್ಲಿ ಪಪಾಯ ಬೆಳೆ ಬಗ್ಗೆನೆ ನಿಮಗೆ ಮಾಹಿತಿ ಇರುತ್ತೆ. ಹಾಗೆ ಏನೇ ಪಪಾಯ ಗಿಡದಲ್ಲಿ ಬರ್ತಕ್ಕಂತ ಏನೇ ಸಮಸ್ಯೆ ಇರ್ಬೋದು, ಕೀಟ ಬಾಧೆ ಇರ್ಬೋದು, ರೋಗ ಬಾಧೆ ಇರ್ಬೋದು, ಈ ತರ ಏನೇ ಸಮಸ್ಯೆಗಳಿದ್ರು ಕೂಡ ನೀವಿವತ್ತು ನಮ್ಮ ಜೊತೆ ಹಂಚ್ಕೋಬಹುದು. ರೈತ ಬಾಂಧವರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಪಾಯ ಬೆಳೆ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಹಾಗೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ರೈತರು ಬೆಳೀತಾ ಇದ್ದಾರೆ. ಹಾಗೆ ತುಂಬಾ ಜನ ಕಮರ್ಷಿಯಲ್ ಆಗಿ ಇದನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾವು ಮುಖ್ಯವಾಗಿ ಪಪಾಯ ಬೆಳೆ ಅಂತ ತಗೊಂಡ್ರೆ ನಮಗೆ ಗೊತ್ತಿರೋ ಹಾಗೆ ಇದು ಮೆಕ್ಸಿಕೋ ಇಂದ ಬಂದಿರತಕ್ಕಂತ ಒಂದು ಬೆಳೆ. ಆದ್ರೂ ಕೂಡ ಮೆಕ್ಸಿಕೋ ಇಂದ ಬಂದಿರತಕ್ಕಂತ ಬೆಳೆಯಾದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪಪಾಯವನ್ನ ಬೆಳೀತಾ ಇರೋ ಹೆಚ್ಚಿನ ಸಂಖ್ಯೆಯಲ್ಲಿ, ಅಂದ್ರೆ ಪಪಾಯದ ಪ್ರೊಡಕ್ಷನ್ ಅಂತ ಏನ್ ಕರಿತೀವಿ ಅದು ಜಾಸ್ತಿ ಇರುವಂತದ್ದು ನಮ್ಮ ಭಾರತ ದೇಶದಲ್ಲಿ. ಓವರ್ ಆಗಿ ನೋಡೋದಾದ್ರೆ ಎಂಟೈರ್ ವರ್ಲ್ಡ್ ಪ್ರೊಡಕ್ಷನ್ 13 ಮಿಲಿಯನ್ ಟನ್ಸ್ ಒಂದು ವರ್ಷಕ್ಕೆ ಇದೆ. ಇದರಲ್ಲಿ ಸುಮಾರು 43% ಪಾಲು ಏನಿದೆ ಭಾರತದ್ದೇ ಆಗಿದೆ. ಸೊ ಇದು ಒಂದು ಖುಷಿಯ ವಿಚಾರ ನಮ್ಗೆಲ್ಲರಿಗೂ. ಯಾಕೆಂತಂದ್ರೆ ಪ್ರಪಂಚದಲ್ಲಿ ಬೆಳೆಯತಕ್ಕಂಥದ್ದಲ್ಲಿ ಪಪಾಯ ಬೆಳೆಯಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ. ಹಾಗೆ ಪ್ರಪಂಚದಲ್ಲೇನೆ ನಾವು 43% ಪಪಾಯ ಪ್ರೊಡಕ್ಷನ್ ನಮ್ಮ ದೇಶದಲ್ಲೇ ಆಗ್ತಾ ಇದೆ. ಓವರ್ ಆಲ್ ಪ್ರಪಂಚದ ಪ್ರೊಡಕ್ಷನ್ ಅಂತ ಬಂದ್ರೆ ಅದು 13 ಮಿಲಿಯನ್ ಟನ್ ಆಗಿದೆ. ಹಾಗೆ ಈ ಪಪಾಯದಲ್ಲಿ ನಾನು ಖುಷಿ ವಿಚಾರ ಹೇಳಿದೆ, ಏನಂತಂದ್ರೆ ನಾವೇ ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳಿ. ಹಾಗೆ ಒಂದು ಬೇಜಾರಿನ ವಿಷಯ ಕೂಡ ಇದೆ. ಏನಂತಂದ್ರೆ ಸುಮಾರು 1992ರಲ್ಲಿ ಪಪಾಯನ ಕಮರ್ಷಿಯಲ್ ಆಗಿ ಎಲ್ಲಾ ಕಡೆಯಲ್ಲೂ ಬೆಳೆಯೋಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ನಾವು ಭಾರತೀಯರು ಪ್ರಾರಂಭ ಮಾಡಿದ್ವಿ. ಆದ್ರೆ ಸುಮಾರು 10 ವರ್ಷಗಳ ಕಾಲ ತುಂಬಾ ಚೆನ್ನಾಗಿ ಪಪಾಯ ಇಳುವರಿ ಬಂತು. ಹಾಗೆ ಪಪಾಯ ಬೆಳೆಯಲ್ಲಿ ಯಾವುದೇ ಅಷ್ಟು ಸಮಸ್ಯೆಗಳು ಇಲ್ದೇನೆ ಸಾಕ್ತು. ಆದ್ರೆ 2002ನೇ ಇಸ್ವಿಯಿಂದ 2020ನೇ ಇಸ್ವಿ ಅಂತ ಇಲ್ಲಿವರೆಗೂ ತಗೊಂಡ್ರೆ ಓವರ್ ಆಲ್ ಆಗಿ ಬೆಳೆ ಅಥವಾ ಪ್ರೊಡಕ್ಷನ್ ಅಂತ ನೋಡಿದ್ರೆ ನಾವು ಕಡಿಮೆ ಆಗ್ತಾ ಬರ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ನಮ್ದು ಇಳುವರಿ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ. ಕೆಲವೊಂದು ರೋಗ ಇರ್ಬೋದು, ಕೆಲವೊಂದು ರೋಗ ಬಾಧೆ ಇರ್ಬೋದು, ಅಥವಾ ಕೆಲವೊಂದು ಸಮಸ್ಯೆಗಳಿಂದ ಅಥವಾ ಸರಿಯಾಗಿ ಪೋಷಕಾಂಶಗಳ ನಿರ್ವಹಣೆ ಆಗದೆ ಇರ್ಬೋದು. ಇದೆಲ್ಲ ಕಾರಣದಿಂದಾಗಿ ನಾವು ಮೊದಲ 10 ವರ್ಷ ಏನು ಏಳಿಗೆಯನ್ನ ಕಂಡ್ವಿ, ಆದ್ರೆ ಬರ್ತಾ ಬರ್ತಾ ಸ್ವಲ್ಪ ಕುಂಠಿತ ಆಗ್ತಾ ಇದ್ದೀವಿ. ಹಾಗೆ ಬರ್ತಾ ಬರ್ತಾ ನಮ್ದು ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಇದೆಲ್ಲ ಸಮಸ್ಯೆ ಬೇರೆ ಬೇರೆ ಇದರಿಂದ ಆಗಿರುತ್ತೆ. ಸೊ ವೈರಸ್ ರೋಗಾಣು ನಿಮ್ಗೆ ಗೊತ್ತಿದೆ, ವೈರಸ್ ರೋಗದಿಂದ ಕೂಡ ಈ ಪ್ರೊಡಕ್ಟಿವಿಟಿ ಕೂಡ ಕಮ್ಮಿ ಆಗ್ತಿದೆ ಇದರಿಂದ. ಸೊ ಓವರ್ ಆಲ್ ಈ ಪಪಾಯನ ನಾವು ಹೇಗೆ ಬೆಳೆಯೋಣ ಅಥವಾ ಯಾವ ತರ ಮಾಡಬಹುದು ಅಥವಾ ರೋಗಗಳು ಬರ್ದೇ ಇರೋಗೆ ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ಇವತ್ತು ಲೈವ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಹಾಗೆ ಇನ್ನೂ ಒಂದು ವಿಷಯ ಇರಬೇಕು ಅಂತಂದ್ರೆ ಪಪಾಯ ಬೆಳೆ ನಿಮ್ಗೆ ಯಾವ್ಯಾವ್ದು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತಹ ಪಪಾಯ ಬೀಜಗಳಂತ ತಗೊಂಡ್ರೆ ರೈತ ಬಾಂಧವರು ಇದರಲ್ಲಿ ನಾವು ತುಂಬಾ ಗಮನವನ್ನ ಹರಿಸಬೇಕಾಗತ್ತೆ ಬೀಜಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಪಪಾಯ ಬೆಳೆಯ ಬೀಜಗಳು ಅಷ್ಟಾಗಿ ಎಲ್ಲಾ ಕಡೆಯಲ್ಲೂ ಸಿಗ್ತಾ ಇಲ್ಲ. ನಿಮ್ಗೆ ಗೊತ್ತಿರಬಹುದು, ಗ್ರೀನ್ ಬೆರಿ ಅಂತ ಇದೆ, ಐಸ್ ಬೆರಿ ಅಂತ ಇದೆ, ರೆಡ್ ಲೇಡಿ ಅಂತ ಇದೆ. ಸೊ ನಾನು ಅದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಹಾಗೆ IHR ಸೂರ್ಯ ಅಂತ ಇದೆ. ಸೊ ಇದ್ರದೆಲ್ಲ ನೋಡ್ಬೇಕಾದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಭಾರತದಲ್ಲಿ ಬೆಳೀತಾ ಇರೋದು ಈಗ ಕಮರ್ಷಿಯಲ್ ಆಗಿ ರೆಡ್ ಲೇಡಿ ಅಂತ ತಗೊಂಡ್ರೆ. ಸೊ ಇಲ್ಲಿ ಕೆಲವೊಂದ್ಸತಿ ಏನಾಗ್ತಾ ಇದೆ ಅಂತಂದ್ರೆ ರೆಡ್ ಲೇಡಿ ನಮಗೆ ತುಂಬಾ ಒಳ್ಳೆ ಇಳುವರಿ ಕೊಡ್ತಕ್ಕಂತಹ ಒಂದು ಹೈಬ್ರಿಡ್. ಸೊ ಇದರಲ್ಲಿ ರೈತರು ಬಿತ್ತನೆ ಬೀಜ ಸೆಲೆಕ್ಟ್ ಮಾಡ್ಬೇಕಾದ್ರೆ ಎಲ್ಲಿ ನಾವು ಗಮನ ಹರಿಸಬೇಕು ಅಂತಂದ್ರೆ ಮಾರುಕಟ್ಟೆಯಲ್ಲಿ ನೀವು ಬಿತ್ತನೆ ಬೀಜ ತಗೊಳಕ್ಕೆ ಅಂತ ಹೋದಾಗ ಸಾಕಷ್ಟು ಪ್ರಮಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳಪೆ ಬೀಜಗಳು ಬರ್ತಾ ಇದೆ. ನಿಮಗೆ ಏನು ಒರಿಜಿನಲ್ ಕ್ವಾಲಿಟಿ ರೆಡ್ ಲೇಡಿ ಪಪಾಯ ಸೀಡ್ಸ್ ಹೇಗಿರುತ್ತೆ, ಪ್ಯಾಕೆಟ್ ಹೇಗಿರುತ್ತೆ, ಅದೇ ತರಹದ ಪ್ಯಾಕೆಟ್
ಡುಪ್ಲಿಕೇಟ್ ಆಗಿ ಕೂಡ ಕೆಲವೊಂದು ಬರ್ತಾ ಇದೆ. ಅದೇ ತರ ಸೇಮ್ ಆಗಿ ಕೆಲವೊಂದು ಕಳಪೆ ಬೀಜ ಕೂಡ ಬರ್ತಾ ಇದೆ. ಇದನ್ನ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬಾ ಕಾಶಿಯಸ್ ಆಗಿ ಸೆಲೆಕ್ಟ್ ಮಾಡಬೇಕು. ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಅಥರೈಸ್ಡ್ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ದಾರೆ ಅಥವಾ ನಿಮಗೆ ಪರಿಚಯ ಇರುವಂತಹ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ದಾರೆ ಇಂಥ ಕಡೆ ಮಾತ್ರ ನೀವು ಪರ್ಚೇಸ್ ಮಾಡಿ. ಸೊ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿರುವಂತಹ ಅಥರೈಸ್ಡ್ ಆಗಿರುವಂತಹ ಅಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ನೋ ನ್ಯೂ ಸೀಡ್ಸ್ ಕಂಪನಿ ಇರೋದು ರೆಡ್ ಲೇಡಿ ಅಂತ ಹೇಳಿ ಅಥರೈಸ್ಡ್ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ದಾರೆ ಅಲ್ಲಿ ಪರ್ಚೇಸ್ ಮಾಡಿ. ಇಲ್ಲ ಅಂತಂದ್ರೆ ಎಗ್ರಿಪ್ಲೆಕ್ಸ್ ಸಂಸ್ಥೆಯಲ್ಲಿ ನಿಮಗೆ ಒಂದು ಬಿತ್ತನೆ ಬೀಜ ಕೊಡಬೇಕಾದ್ರೆ ಈ ಎಲ್ಲ ಚೆಕಿಂಗ್ ಮಾಡಿಬಿಟ್ಟೆ ಕೊಡ್ತಾರೆ. ಸೊ ಒರಿಜಿನಲ್ ಕ್ವಾಲಿಟಿ ಸೀಡ್ಸ್ ಇದೆಯಾ ಅಥವಾ ಡುಪ್ಲಿಕೇಟ್ ಸೀಡ್ಸ್ ಇದೆಯಾ ಅದನ್ನೆಲ್ಲ ಚೆಕ್ ಮಾಡಿನೇ ಕೊಡ್ತಾರೆ. ಸೊ ಹಾಗಾಗಿ ನೀವು ಬಿತ್ತನೆ ಬೀಜ ಖರೀದಿಸಬೇಕಾದ್ರೆ ಒಂದು ಅಥರೈಸ್ಡ್ ಡೀಲರ್ ಶಾಪ್ ಅಲ್ಲಿ ಅಥವಾ ಡಿಸ್ಟ್ರಿಬ್ಯೂಟರ್ ಅಲ್ಲಿ ತಗೊಳ್ಳಿ. ಇಲ್ಲ ಅಂತಂದ್ರೆ ನಮ್ಮ ಎಗ್ರಿಪ್ಲೆಕ್ಸ್ ಅಲ್ಲಿ ನೀವು ಬಿತ್ತನೆ ಬೀಜನ ಖರೀದಿಸಬಹುದು. ಹಾಗೆ ಸೊ ಇದ್ರ ಬಗ್ಗೆ ನಾನು ಮತ್ತಷ್ಟು ಮಾಹಿತಿನ ನೀಡ್ತಾ ಹೋಗ್ತೀನಿ. ಸೊ ಏನಂತಂದ್ರೆ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ IHR ಸಂಸ್ಥೆಯ ಒಂದು ಸೂರ್ಯ ಅನ್ನೋ ಒಂದು ಹೈಬ್ರಿಡ್ ತುಂಬಾ ಚೆನ್ನಾಗಿ ಇಳುವರಿ ಕೂಡ ಕೊಡ್ತಾ ಇತ್ತು. ಸೊ ಇದರಲ್ಲಿ ಸುಮಾರು ನೀವು ಒಂದು ಗಿಡಕ್ಕೆ 60 kgಯಷ್ಟು ಫ್ರೂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು. ಸೊ ಹಾಗೆ ಬರ್ತಾ ಬರ್ತಾ ಏನಾಗ್ತಿದೆ, ಲೈಕ್ ಈಗ ಸೂರ್ಯ ಇದೆ, ಸೊ ಜೊತೆಯಲ್ಲಿ ಈಗ ಬೇರೆ ಬೇರೆ ಕಂಪನಿ ಹೇಳ್ಬೇಕು ಅಂತಿದ್ರೆ ಆಸ್ ಎಕೋವೆಲ್ ಸಂಸ್ಥೆಯ ನಿಮಗೆ ಐಸ್ಬೆರಿ ಮತ್ತೆ ಗ್ರೀನ್ ಬೆರಿ ಇದೆ. ಸೊ ಈ ಐಸ್ಬೆರಿ ಮತ್ತೆ ಗ್ರೀನ್ ಬೆರಿ ಏನಿದೆ ಅಲ್ಲ, ಸೊ ಇದೆರಡೂ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಾವು ಕೂಡ ತುಂಬಾ ಕಡೆ ಹುಡುಕಿದ್ವಿ, ಕೆಲವೊಂದು ರೈತರು ಕೇಳಿದ್ರು. ಸೊ ಇದು ಸದ್ಯಕ್ಕೆ ನಮಗೆ ಸ್ಟಾಕ್ ಕೂಡ ಈಗ ಸಿಗ್ತಾ ಇಲ್ಲ. ಸೊ ಆದ್ರೆ ನೀವು ಇನ್ನೂ 2 ವೆರೈಟಿ ನಾನು ಹೇಳ್ತೀನಿ. ಒಂದು ಲೈಕ್ ನೋ ನ್ಯೂ ಸಂಸ್ಥೆಯ ರೆಡ್ ಲೇಡಿ ಪಪಾಯ, ಇದು ನಿಮಗೆ ಅವೈಲೇಬಲ್ ಇದೆ ನಮ್ಮ ಹತ್ರ ಕೂಡ. ಹಾಗೆ ಇನ್ನೊಂದು ನಾನು ಹೇಳ್ಬೇಕು, ಸೊ ಇನ್ನೊಂದು ಕರ್ನಾಟಕದಲ್ಲೇ ಇನ್ನೊಂದು ಸಂಸ್ಥೆ ಇದೆ, ಎಗ್ರಿಮಾ ಬಯೋಸೈನ್ಸ್ ಅಂತ ಹೇಳಿ. ಅವರು ಇತ್ತೀಚಿನ ದಿನಗಳಲ್ಲಿ ಪಪಾಯದಲ್ಲಿ ರೆಡ್ ಗ್ಲೋರಿ 186 ಅಂತ ಹೈಬ್ರಿಡ್ ನ ತಂದಿದ್ದಾರೆ. ಸೊ ಇದು ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ಒಂದು ಭಾರತೀಯ ಸಂಸ್ಥೆ. ಸೊ ಈ ಎಗ್ರಿಮಾ ಬಯೋಸೈನ್ಸ್ ಅವ್ರದ್ದು ರೆಡ್ ಗ್ಲೋರಿ 186 ಅಂತ ಇದೆ. ಸೊ ಇದು ಕೂಡ ನಿಮಗೆ ಸೇಮ್ ರೆಡ್ ಲೇಡಿ ಪಪಾಯದಲ್ಲಿ ಬರ್ತಕ್ಕಂತಹ ಈಲ್ಡ್ ಎಷ್ಟಿದೆ, ಸೊ ಅಷ್ಟೇ ಈಲ್ಡ್ ಕೂಡ ನಿಮಗೆ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಸುಮಾರು ಕಲ್ಟಿವೇಶನ್ ಪ್ರಾಕ್ಟೀಸ್ ಅಥವಾ ಮ್ಯಾನೇಜ್ಮೆಂಟ್ ಮಾಡದಾಗಿರುತ್ತೆ. 2 ರಿಂದ 2.5 ವರ್ಷದಲ್ಲಿ ಸುಮಾರು ನೀವು 100 ರಿಂದ 120 kg ನೀವು ರೆಡ್ ಲೇಡಿ ಪಪಾಯ ಕೂಡ ಹಾಗೂ ರೆಡ್ ಗ್ಲೋರಿ 186 ಈ ಎರಡರಲ್ಲೂ ಕೂಡ ನೀವು ಸರಿಯಾಗಿ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ನ ತಗೊಂಡಿದ್ದಾದಲ್ಲಿ ಸುಮಾರು 100 ರಿಂದ 120 kgಯಷ್ಟು ಇಳುವರಿಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಕಡಿಮೆ ಅಂತ ಅಂದ್ರೂ 60 ರಿಂದ 70 kg ಒಂದು ಗಿಡಕ್ಕೆ ನಾವು ಇಳುವರಿಯನ್ನ ತೆಗಿಬಹುದು. ಹಾಗೆ ನಾವು ಕಲ್ಟಿವೇಶನ್ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ಮಾಡ್ತೀವಿ, ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಅಥವಾ ರೋಗ ಕೀಟ ಬಾಧೆನ ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿದೀವಿ ಅಂತಂದ್ರೆ ಸುಮಾರು 120 kg ಒಂದು ಗಿಡಕ್ಕೆ ಇಳುವರಿಯನ್ನ ನೀವು ಈ ಎರಡರಲ್ಲೂ ಕೂಡ ಪಡಿಬಹುದು. ಹಾಗೆ ನಾನು ಹೇಳಿದೆ ರೆಡ್ ಲೇಡಿ ಪಪಾಯ ಸೀಡ್ಸ್ ಮತ್ತೆ ಸ್ಯಾಪ್ಲಿಂಗ್ಸ್ ಅಂತ ಬಂದಾಗ ಎಗ್ರಿಪ್ಲೆಕ್ಸ್ ಸಂಸ್ಥೆ ನಾವು ಈ ಸ್ಯಾಪ್ಲಿಂಗ್ ನ ನಾವು ರೈತರಿಗೆ ಕೊಡೋಕ್ಕಿಂತ ಮುಂಚೆ ಇದು ರೆಡ್ ಲೇಡಿ ಹೌದಲ್ವಾ ಅಂತ ಹೇಳಿ ಸೂಕ್ಷ್ಮವಾಗಿ ಗಮನಿಸಿ ಅಥರೈಸ್ಡ್ ನರ್ಸರೀಸ್ ಯಾರ್ಯಾರಿದ್ದಾರೆ. ಸೊ ಕರ್ನಾಟಕದಲ್ಲಿ ಒಂದಿಷ್ಟು ಅಥರೈಸ್ಡ್ 100% ಜೆನ್ಯೂನ್ ಕ್ವಾಲಿಟಿ ಕೊಡುವಂತ ಕೆಲವೊಂದು ನರ್ಸರಿಗಳಿದೆ. ಆ ನರ್ಸರಿಗಳ ಜೊತೆನೆ ನಾವು ಟೈಅಪ್ ಆಗಿ ಸೊ ನಿಮಗೆ ಬೆಸ್ಟ್ ಕ್ವಾಲಿಟಿ ಸ್ಯಾಪ್ಲಿಂಗ್ಸ್ ನ ನಾವು ನಿಮ್ಮ ಮನೆಗೆ ತಲುಪಿಸಬೇಕು ಅಂತ ಹೇಳಿ ನಾವು ಈ ತರ ರೈತರಿಗೆ ಇದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು, ಯಾವುದೇ ರೀತಿಯ ಕಳಪೆ ಸ್ಯಾಪ್ಲಿಂಗ್ಸ್ ರೈತರಿಗೆ ಬರಬಾರ್ದು ಅನ್ನೋ ಕಾರಣದಿಂದ ಬೆಸ್ಟ್ ಸ್ಯಾಪ್ಲಿಂಗ್ಸ್ ನ ನಾವು ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹಾಗೆ ಇದಿಷ್ಟು ನಿಮಗೆ ಹೈಬ್ರಿಡ್ಸ್ ಗಳ ಬಗ್ಗೆ ನಾನು ಹೇಳಿದಾಗ ಇದಿಷ್ಟು ಹೈಬ್ರಿಡ್ಗಳು ನಿಮಗೆ ರೆಡ್ ಗ್ಲೋರಿ 186 ಆಗಿರ್ಬೋದು, ರೆಡ್ ಲೇಡಿ ಆಗಿರ್ಬೋದು, ಅಥವಾ ನಿಮಗೆ ಬೇರೆ ಸ್ಯಾಪ್ಲಿಂಗ್ಸ್ ಏನಾದ್ರು ಬೇಕಿದ್ರೆ ಎಗ್ರಿಪ್ಲೆಕ್ಸ್ ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಅರ್ಜುನ್ ಅವರು ಹಾಯ್ ಅಂತ ಕಳಿಸಿದ್ದಾರೆ. ಹಾಯ್ ಅರ್ಜುನ್ ಅವರೇ, ಏನ್ ಬೆಳೆನ ಬೆಳೆದಿದ್ದೀರಾ? ಸೊ ಅದ್ರ ಬಗ್ಗೆ ಒಂದಿಷ್ಟು ನಮ್ಮ ಜೊತೆ ಮಾಹಿತಿ ಹಂಚ್ಕೋಬಹುದು ಅನ್ಕೋತೀನಿ. ಹಾಗೆ ನೀವು ಪಪಾಯ ಬೆಳಿತಿರ್ಬೋದು. ಸೊ ಪಪಾಯ ಏನಾದ್ರು ಬೆಳಿತಿದ್ರೆ ಎಷ್ಟು ಇಳುವರಿನ ನೀವು ಪಡಿತಾ ಇದ್ದೀರಾ, ಹಾಗೆ ಹೇಗೆ ಬೆಳಿತಾ ಇದ್ದೀರಾ ಅದ್ರ ಬಗ್ಗೆನೂ ಸ್ವಲ್ಪ ನಮಗೆ ಹೇಳಿ. ಸೊ ಫಕ್ರು ನಡಾಫ್ ಅವರು ಹಾಯ್ ಅಂತ ಕಳಿಸಿದ್ದಾರೆ. ಹಾಯ್ ಫಕ್ರು ಅವರೇ, ಸೊ ನೀವು ಪಪಾಯ ಬೆಳಿತಿದ್ರೆ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಸಮಸ್ಯೆ ಇತ್ತು ಅಂತಾರೆ ದಯವಿಟ್ಟು ನಮ್ಮ ಜೊತೆ ಹಂಚ್ಕೊಳ್ಳಿ. ಹಾಗೆ ನಿಮಗೆ ಏನಾದ್ರೂ ಬೆಳೆ ಹಾಗೆ ಇಳುವರಿ ಬಗ್ಗೆ ನೀವೇನಾದ್ರೂ ಪಪಾಯ ಬೆಳೀತಿದ್ದಾಗ ಅದ್ರದ್ದು ಕೂಡ ನೀವು ಫೋಟೋನ ಕಳಿಸಬಹುದು. ಈಸ್ ರೆಡ್ ಲೇಡಿ ಸೀಡ್ಲಿಂಗ್ಸ್ ಅವೈಲೇಬಲ್ ಅಂತ ಅರ್ಜುನ್ ಎಸ್ ಅವರು ಕೇಳಿದ್ದಾರೆ. ಹೌದು ಅರ್ಜುನ್ ಅವರೇ,
ರೆಡ್ ಲೇಡಿ ಸೀಡ್ಲಿಂಗ್ಸ್ ಅವೈಲೇಬಲ್ ಇದೆ ಎಗ್ರಿಪ್ಲೆಕ್ಸ್ ಅಲ್ಲಿ. ಸೊ ಆದ್ರೆ ಏನಂತಂದ್ರೆ ಸೊ ಸುಮಾರು ನಮಗೆ 40ರಿಂದ 45 ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ ರೆಡ್ ಲೇಡಿ ಪಪಾಯ ನಿಮಗೆ ಕೊಡಿಸ್ಬೇಕು ಅಂತಂದ್ರೆ. ಸೊ ನರ್ಸರಿಯಲ್ಲಿ ನಾವು ಆರ್ಡರ್ ಬಂದಾದ್ಮೇಲೆ ಅಥರೈಸ್ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಾವು ಸ್ಯಾಪ್ಲಿಂಗ್ಸ್ ಹಾಕೋದ್ರಿಂದ ಸೊ ಸುಮಾರು 40ರಿಂದ 45 ದಿನಗಳ ಕಾಲ ಟೈಮ್ ಬೇಕಾಗುತ್ತೆ. ಆದ್ರೆ ನಿಮಗೆ ನಾನು ಏನ್ ಅಶ್ಯೂರಿಟಿ ಕೊಡಬಲ್ಲೆ ಅಂದ್ರೆ ಇದು 100% ಜೆನ್ಯೂನ್ ಕ್ವಾಲಿಟಿ, 100% ನಿಮಗೆ ನೋ ನ್ಯೂ ರೆಡ್ ಲೇಡಿ ಪಪಾಯ ಸ್ಯಾಪ್ಲಿಂಗ್ ಆಗಿರುತ್ತೆ. ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನೀವು 40 to 45 ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಶ್ರೀದೇವಿ ಕೆವಿ ಅವರು ಹೌ ಟು ಕಂಟ್ರೋಲ್ ಪಪಾಯ ರಿಂಗ್ ಸ್ಪಾಟ್ ವೈರಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇವತ್ತು ನಾನು ಜಾಸ್ತಿ ನಿಮಗೆ ಪಪಾಯ ರಿಂಗ್ ಸ್ಪಾಟ್ ಬಗ್ಗೆನೇ ಮಾತಾಡ್ತೀನಿ, ಯಾಕಂದ್ರೆ ಹೆಚ್ಚಾಗಿ ಪಪಾಯವನ್ನ ಬಾಧಿಸ್ತಾ ಇರೋದೇ ಈ ಪಪಾಯ ರಿಂಗ್ ಸ್ಪಾಟ್ ವೈರಸ್. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಶ್ರೀದೇವಿ ಅವರೇ, ಯೋಗಿ ಭಟ್ ಅವರು ಹೌ ಎನಿ ಡೇಸ್ ಇಟ್ ವಿಲ್ ಟೇಕ್ ಟು ಜರ್ಮಿನೇಟ್ ದ ಸೀಡ್ ಟು ಪ್ಲಾಂಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವೇನಂತಂದ್ರೆ ಲೈಕ್ ಜರ್ಮಿನೇಷನ್ ಅಂತ ತಗೊಂಡಾಗ ನಿಮಗೆ ನಾನು ಹೇಳಿದಾಗೆ ನಾವು ಎಂಟೈರ್ ಪ್ಲಾಂಟ್ ಅಲ್ಲಿ ನೀವು ಜರ್ಮಿನೇಷನ್ ಮಾಡ್ಬೇಕಾದ್ರೂ ಕೂಡ ಕೆಲವೊಂದು ಫಾಸ್ಟ್ ಜರ್ಮಿನೇಟ್ ಆಗ್ಬೇಕು ಅಂತಂದ್ರೆ ಕೆಲವೊಂದು ಇದರಲ್ಲಿ ಡಿಲೇ ಆಗ್ತಾ ಹೋಗುತ್ತೆ. ಸೊ ಫಾಸ್ಟ್ ಜರ್ಮಿನೇಷನ್ ಆಗ್ಬೇಕಂತಂದ್ರೆ ಅದರಲ್ಲಿ ಕೆಲವೊಂದು ಮ್ಯೂಸಿಲೇಜಸ್ ಕಂಟೆಂಟ್ ಅಂದ್ರೆ ಲೋಳೆ ತರಹದ ಒಂದು ಕಂಟೆಂಟ್ ಇರುತ್ತೆ. ಆ ಕಂಟೆಂಟ್ ಇರೋದ್ರಿಂದ ಇದು ಜರ್ಮಿನೇಷನ್ ಕೆಲವೊಂದ್ಸತಿ ಡಿಲೇ ಆಗುತ್ತೆ. ಸೊ ಈ ಜರ್ಮಿನೇಷನ್ ಡಿಲೇ ಆಗಬಾರ್ದು ಅಂದ್ರೆ ಈಗ ನಾಟಿ ಏನಾದ್ರು ನೀವು ಪಪಾಯದಲ್ಲಿ ಬೆಳೀತಾರೆ ಅದ್ರಲ್ಲಿ ಯಾವ ತರ ಮಾಡ್ಬೋದು ಅಂದ್ರೆ ಸುಮಾರು 1 ರಿಂದ 1.5 ದಿನ ಅಪ್ ಟು 2 ದಿನಗಳ ಕಾಲ ನೀರಲ್ಲಿ ಇದನ್ನ ಸೋಪ್ ಮಾಡಿ ಇಡ್ತಾರೆ. ಆಮೇಲೆ ನೀರಿಂದ ತೆಗೆದು ಅದನ್ನ ಏನು ಬೂದಿ ಏನಿರುತ್ತೆ ಅದ್ರ ಜೊತೆ ಲೈಕ್ ಡೈರೆಕ್ಟ್ ಆಗಲ್ಲ ಅಂತಂದ್ರೂ ಲೈಕ್ ಒಂದು ಬ್ಯಾಗಿಗೆ ಇದು ಹಾಕಿ ಬೂದಿಯಲ್ಲಿ ಹಾಕಿ ಸ್ವಲ್ಪ ಲೈಟ್ ಆಗಿ ರಬ್ ಮಾಡಿಬಿಟ್ಟು ಅದನ್ನ ನೀರಿಗೆ ಹಾಕಿದಾಗ ಸೊ ಅದರಲ್ಲಿ ಏನಾಗುತ್ತೆ ನಮಗೆ ಬೀಜಗಳಲ್ಲಿ ಅದರಲ್ಲಿ ಏನಾದ್ರು ಲೈಕ್ ಚಾಫಿ ಸೀಡ್ಸ್ ಅಂತ ಕರಿತೀವಿ ಅವೆಲ್ಲ ನಿಮಗೆ ಮೇಲ್ಗಡೆ ತೇಲುತ್ತೆ. ನಿಮಗೆ ಸರಿಯಾಗಿರುವಂತಹ ಬಿತ್ತನೆ ಬೀಜಗಳು ನಮಗೆ ಏನ್ ಬೇಕಾಗಿದೆ ಸೊ ಅದು ನಮಗೆ ನೀರಿನಲ್ಲಿ ಮುಳುಗುತ್ತೆ. ಅದನ್ನ ನಾವು ನೀಟಾಗಿ ಕ್ಲೀನ್ ಆಗಿ ವಾಶ್ ಮಾಡಿ ಜರ್ಮಿನೇಟ್ ಮಾಡಿ ಯೂನಿಫಾರ್ಮ್ ಆಗಿ ಜರ್ಮಿನೇಟ್ ಆಗೋ ತರ ತುಂಬಾ ಬೇಗ ಬರೋ ತರ ಕೂಡ ಮಾಡಬಹುದು. ಸೊ ಮೂಗಣ ತಲ್ವಾರ್ ಅವರು ಕಳಿಸಿದ್ದಾರೆ. ಸೊ ಹಾಗೆ ಅರ್ಜುನ್ ಬೋಲ್ಟ್ ಅವರು ಮ್ಯಾಮ್ ಐ ಆಮ್ ಗೆಟಿಂಗ್ 55 kg ಪರ್ ಪ್ಲಾಂಟ್ ಅಂತ ಹೇಳಿದ್ದಾರೆ. ಅರ್ಜುನ್ ಅವರೇ ಯಾವ ತಳಿಯನ್ನ ನೀವು ಉಪಯೋಗಿಸ್ತಿದ್ದೀರಾ ಅಂತ ನಾವು ಕೇಳ್ಬೋದಾ? ಸೊ ಯಾವ ತಳಿ ಯೂಸ್ ಮಾಡ್ತಿದ್ದೀರಾ ದಯವಿಟ್ಟು ನೀವು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಾಗರಾಜ್ ಅವರು ಪನಾಮ ಅಂತ ಕಳಿಸಿದ್ದಾರೆ. ನಾವು ಬಾಳೆ ಬಗ್ಗೆ ಈ ಹಿಂದೆ ಲೈವ್ ಸೆಷನ್ ತಗೊಂಡಿದ್ವಿ. ಸೊ ನಾಗರಾಜ್ ಅವರೇ ನೀವು ಆ ಲೈವ್ ನ ನೋಡ್ಬೋದಾ? ಆದ್ರೆ ಹಾಗೆ ನಿಮಗೆ ಪನಾಮ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಎಗ್ರಿಪ್ಲೆಕ್ಸ್ ಸಂಸ್ಥೆಗೆ ಕಾಲ್ ಮಾಡಿ. ಸೊ ನಾನು ನಿಮಗೆ ಪನಾಮ ಬೆಳೆಯಲ್ಲಿ ಏನಾದ್ರೂ ಪನಾಮ ಸಮಸ್ಯೆ ಇತ್ತು ಅಂದ್ರೆ ಅದಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿ ಹೇಳ್ತೀವಿ. ಸೊ ನಿತಿನ್ ಅವರು ಮಾರ್ಕೆಟಿಂಗ್ ಅಂಡ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಇನ್ ಪಪಾಯ. ಸೊ ಪಪಾಯದಲ್ಲಿ ನೀವು ಈಗ 2 ತರದಲ್ಲಿ ನೀವು ಲೋಕಲ್ ಮಾರ್ಕೆಟಿಂಗ್ ಕೂಡ ಕೊಡ್ಬೋದು. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರಬಹುದು. ಸೊ ಪಪಾಯ ಅಂತ ಬಂದಾಗ ಸೊ ಇಲ್ಲಿ ನಿಮಗೆ ಎಕ್ಸ್ಪೋರ್ಟಿಗೆ ಕೂಡ ಅವಕಾಶ ಇದೆ, ಹಾಗೆ ನಿಮಗೆ ಲೋಕಲ್ ಮಾರ್ಕೆಟಿಗೆ ಕೂಡ ಅವಕಾಶ ಇದೆ. ಸೊ ನೀವು ಯಾವುದಕ್ಕೋಸ್ಕರ ಬೆಳೀತಾ ಇದೀವಿ ಅನ್ನೋದನ್ನ ಲೈಕ್ ನೀವು ಬೆಳಿಬೇಕಾದ್ರೆ ಹತ್ತಿರದಲ್ಲಿ ಲೈಕ್ ನೀವು ಬೇರೆ ತರ ಮಾರ್ಕೆಟಿಂಗ್ ಅಂತ ಬಂದಾಗ ನೀವು ರಿಲಯನ್ಸ್ ಆ ತರ ಮಾರ್ಕೆಟಿಂಗ್ ಕೂಡ ಹಾಕ್ಬೋದು. ಸೊ ನೀವು ಎಕ್ಸ್ಪೋರ್ಟ್ ಅಂತ ಮಾಡ್ತಾ ಹೋದ್ರೆ ಸೊ ಇದರಲ್ಲಿ ನೀವು ಲೈಕ್ ಅಪೆಡದಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡಬಹುದು. ಹಾಗೆ ಕೆಲವೊಂದು ಪ್ರೋಸೆಸ್ ಇದೆ. ಸೊ ಆ ಪ್ರೋಸೆಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ನಿತಿನ್ ಅವರೇ ನೀವು ನಮಗೆ ಎಗ್ರಿಪ್ಲೆಕ್ಸ್ ಸಂಸ್ಥೆಗೆ ಕಾಲ್ ಮಾಡಿ. ಆಥರೈಸ್ಡ್ ಡೀಲರ್ ಯಾರು ಅಂತ ಹೇಳಿ ಅಂತ ಫಕ್ರು ನದಾಫರ್ ಹೇಳ್ತಾ ಇದ್ದಾರೆ. ಫಕ್ರು ನದಾಫರ್ ನಿಮಗೆ ಪಪಾಯ ಸ್ಯಾಪ್ಲಿಂಗ್ಸ್ ಬೇಕಿತ್ತು ಅಂತಂದ್ರೆ ನೀವು ಎಗ್ರಿಪ್ಲೆಕ್ಸ್ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಎಗ್ರಿಪ್ಲೆಕ್ಸ್ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆ ಸ್ಯಾಪ್ಲಿಂಗ್ಸ್ ನೀವು ಬುಕ್ ಮಾಡಿ 45 ಡೇಸ್ ಅಲ್ಲಿ ನಿಮಗೆ ಬರುತ್ತೆ. ಸೊ ಸೊ ಹಾಗೆ ನೀವು ಏನಾದ್ರು ಬೆಳೆಯಲ್ಲಿ ಬೆಳೀತಾ ಇದ್ರೆ ಒಂದು ಗಿಡದಲ್ಲಿ ಎಷ್ಟು ಇಳುವರಿನ ತಗೋತಾ ಇದೀವಿ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡಿ. ಸೊ ಹಾಗೆ ಕಮೆಂಟ್ ಮಾಡ್ಬೋದು. ಸೊ ನೀವೆಷ್ಟು ಬೆಳೆನ ಬೆಳಿತೀರಾ, ಸೊ ಏನು ಅಂತೇಳಿ ಎಷ್ಟು ಬೆಳಿತಿದ್ದೀರಾ, ಒಂದು ಗಿಡದಲ್ಲಿ ಎಷ್ಟು ಇಳುವರಿಯನ್ನ ಪಡ್ಕೋತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕೂಡ ನೀವು ಇನ್ಫಾರ್ಮೇಶನ್ ನಮಗೆ ಕೊಡಬಹುದು. ಯಶಸ್ವಿ ಅವರು ನಮ್ಮ ರೆಡ್ ಲೇಡಿ ಸ್ಯಾಪ್ಲಿಂಗ್ಸ್ ಆರ್ 5 months old. ಐ ಹ್ಯಾವ್ ನೋಟಿಸ್ಡ್ ಫ್ರೂಟ್ ಸೆಟ್ಟಿಂಗ್ ಇನ್ ಅರ್ಲಿ ಸ್ಟೇಜ್. ಥ್ಯಾಂಕ್ಸ್ ಟು ಎಗ್ರಿಪ್ಲೆಕ್ಸ್ ಫಾರ್ ದಿ ಗೈಡೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಗ್ರಿಪ್ಲೆಕ್ಸ್ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ
ಪಪಾಯದಲ್ಲಿ ಫಾರಮ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಂತ ತಗೊಂಡ್ ಬಂದಿದ್ದಾರೆ. ಫಾರಮ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಂತ ತಗೊಂಡ್ಬಂದಿದ್ದಾರೆ. ಇದರಲ್ಲಿ ನಾವು ರೈತರಿಗೆ ಯಾವುದೇ ತರಹದ ರೈತರಿಗೆ ಬೆಳೆಯ ಸ್ಯಾಪ್ಲಿಂಗ್ಸ್ ಇಂದ ಹಿಡಿದು ಹಾರ್ವೆಸ್ಟ್ ಆಗೋವರೆಗೂ ಕೂಡ ನಿಮಗೆ ಟೆಕ್ನಿಕಲ್ ಇನ್ಫಾರ್ಮೇಶನ್, ಬೆಳೆಯಲ್ಲಿ ಬೇಕಾದಂತ ಕಂಪ್ಲೀಟ್ ಆದಂತ ಟೆಕ್ನಿಕಲ್ ಇನ್ಫಾರ್ಮೇಶನ್, ಹಾಗೆ ನಿಮಗೆ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಇನ್ಪುಟ್ಸ್ ಆಗಿರ್ಬೋದು, ನಿಮಗೆ ಬೇಕಾದಂತಹ ಫರ್ಟಿಲೈಸರ್ಸ್ ಆಗಿರ್ಬೋದು, ಅಥವಾ ಪೆಸ್ಟಿಸೈಡ್ಸ್ ಆಗಿರ್ಬೋದು, ಅಥವಾ ಮೆನ್ಯೂರ್ಸ್ ಆಗಿರ್ಬೋದು, ಸ್ಯಾಪ್ಲಿಂಗ್ಸ್ ಆಗಿರ್ಬೋದು, A to Z ನಿಮ್ ಪಪಾಯ ಕಲ್ಟಿವೇಶನ್ಗೆ ಏನೇನ್ ಬೇಕು ಅದನ್ನ ಪ್ರೊವೈಡ್ ಮಾಡ್ತಾ ಇದೆ. ಈ ತರ ಪಪಾಯ ಪ್ರಾಜೆಕ್ಟ್ ನ ಅಗ್ರಿಪ್ಲೆಕ್ಸ್ ಬ್ಯಾಂಗ್ಳೂರ್ ಸುತ್ತಮುತ್ತ, ಹಾಗೆ ಕೊಳ್ಳೇಗಾಲ, ಸೊ ಹಾಗೆ ನಾರ್ತ್ ಕರ್ನಾಟಕದಲ್ಲಿ ಪಪಾಯ ಪ್ರಾಜೆಕ್ಟ್ ನ ಕೂಡ ಮಾಡ್ತಾ ಇದೆ. ಸೊ ಕಂಪ್ಲೀಟ್ ನಿಮಗೆ A to Z ಮಾಹಿತಿ ಹಾಗೆ ಇನ್ಪುಟ್ಸ್ ಬೇಕಂದ್ರೂ ಕೂಡ ನೀವು ಅಗ್ರಿಪ್ಲೆಕ್ಸ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಥ್ಯಾಂಕ್ ಯು ಯಶಸ್ವಿ ಅವರೇ. ಸೊ ನೀವು ಅಗ್ರಿಪ್ಲೆಕ್ಸ್ ಇಂದ ಸ್ಯಾಪ್ಲಿಂಗ್ ಹಾಗೆ ಇನ್ಪುಟ್ಸ್ ನ ತಗೋತಾ ಇದ್ದೀರಾ. ಥ್ಯಾಂಕ್ಸ್ ಎ ಲಾಟ್. ಸೊ ಹಾಗೆ ಕುಮಾರ್ ಅವರು ಹಾಯ್ ಅಂತ ಕಳಿಸಿದ್ದಾರೆ. ಹಾಯ್ ಕುಮಾರ್ ಅವರೇ, ನಿಮ್ದು ಏನಾದರೂ ಸಮಸ್ಯೆಗಳಿದ್ರೆ ಬೆಳೆಯಲ್ಲಿ ಖಂಡಿತ ನಮ್ಮ ಜೊತೆ ಶೇರ್ ಮಾಡಬಹುದು. ಮೂಗಣ್ಣ ಅವರು ವೆನ್ ಯು ಆರ್ ಕಂಡಕ್ಟಿಂಗ್ ಪೊಮಗ್ರಾನೇಟ್ POP ಸೆಷನ್ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಸೊ ಈ ಪಪಾಯ ಆಗಿ ಇನ್ನೊಂದು 15-20 ದಿನಗಳಲ್ಲೇ ನಾವು ಪೊಮಗ್ರಾನೇಟ್ POP ಜೊತೆ ಬರ್ತಾ ಇದ್ದೀವಿ. ಯಾಕಂದ್ರೆ ಸಾಕಷ್ಟು ಜನ ರೈತರು ಕೂಡ ಈ ಪೊಮಗ್ರಾನೇಟ್ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಖಂಡಿತವಾಗಿ ನಿಮಗೆ ಮಾಹಿತಿಯನ್ನ ನೀಡ್ತೀವಿ. ಯೋಗಿ ಭಟ್ ಅವರು ಥ್ಯಾಂಕ್ ಯು ಸೋ ಮಚ್. ಹೌ ಟು ಅವಾಯ್ಡ್ ವಾಟರ್ ಲಾಗಿಂಗ್ ಇನ್ ಅವರ್ ಲ್ಯಾಂಡ್ ಬಿಕಾಸ್ ಪಪಾಯ ಪ್ಲಾಂಟ್ಸ್ ವಿಲ್ ನಾಟ್ ಎಕ್ಸೆಪ್ಟ್ ಮಚ್ ವಾಟರ್, ಪ್ಲೀಸ್ ಸಜೆಸ್ಟ್ ಅಂತ ಹೇಳ್ತಿದ್ದಾರೆ. ನಾವು ಫಸ್ಟ್ ಲ್ಯಾಂಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಯಾವ್ಯಾವ ತರ ಕ್ರೈಟೀರಿಯಾನ ನೋಡ್ಬೇಕು ಮೊದಲಿಗೆ ಅಂತಂದ್ರೆ, ಮೊದಲು ನೀರು ಬಸಿದು ಹೋಗುವಂತಹ ಜಾಗದಲ್ಲಿ ನಾವು ಪಪಾಯ ಸ್ಯಾಪ್ಲಿಂಗ್ ಅನ್ನ ನಡ್ಬೇಕಾಗತ್ತೆ. ಯಾಕಂತಂದ್ರೆ ನೀರು ಜಾಸ್ತಿ ಬಸಿದು ಹೋಗೋ ಜಾಗ ಇರ್ಲಿಲ್ಲ ಅಂತಂದ್ರೆ ಇಲ್ಲಿ ನಾನು ಆಗ್ಲೇ ಹೇಳಿದೆ ಕಾಯಿಲೆಗಳು ಹಾಗೂ ಈ ಕೀಟಗಳು ಇದರಲ್ಲಿ ಜಾಸ್ತಿ. ಅದರಲ್ಲೂ ರೋಗ ಅಂತ ಬಂದ್ರೆ ಇದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಒಂದು ಡ್ಯಾಂಪಿಂಗ್ ಆಫ್ ಅಂತ ಕರೀತಾರೆ, ಇನ್ನೊಂದು ಫುಟ್ ರಾಟ್ ಅಂತ ಕರೀತಾರೆ, PTM ಇಂದ ಬರ್ತಕ್ಕಂಥ ರೋಗ. ಈ ರೋಗ ನೀರು, ಮಣ್ಣಲ್ಲಿ ನೀರಿದ್ರೆ, ನೀರಿನ ಅಂಶ ಇತ್ತು ಅಂತಂದ್ರೆ ಈ ರೋಗ, ಅಥವಾ 48 ಗಂಟೆಗಳ ಕಾಲ ನೀರು ಅಥವಾ ಮಳೆ ಅತಿಯಾಗಿ ಬಿತ್ತು ಅಂದ್ರೂ ಕೂಡ ಈ ರೋಗ ಬರ್ತಕ್ಕಂಥದ್ದು. ಹಾಗಾಗಿ ನೀವು ಪಪಾಯ ಫಸ್ಟ್ ಬೆಳಿಬೇಕು ಅಂದ್ರೆ ಕೂಡ ಜಾಸ್ತಿ ಮಳೆ ಬೀಳುವಂತ ಪ್ರದೇಶದಲ್ಲಿ ಬೆಳೆಯೋಕ್ಕಾಗೋದಿಲ್ಲ, ಹಾಗೆ ಜಾಸ್ತಿ ನೀರು ನಿಲ್ಲುವಂತ ತಗ್ಗು ಪ್ರದೇಶದಲ್ಲಿ ಕೂಡ ಬೆಳೆಯೋಕ್ಕಾಗೋದಿಲ್ಲ. ಹಾಗೆ ನಿಮಗೆ ಕೆರೆಗೋಡು ಮಣ್ಣು ಅಥವಾ ನಿಮಗೆ ಕ್ಲೇ ಸಾಯಿಲ್ ಅಂತ ನಾವೇನ್ ಕರಿತೀವಿ, ಆತರ ಕ್ಲೇ ಸಾಯಿಲ್ ಇತ್ತು ಅಂದ್ರೂ ಕೂಡ ನಾವು ಬೆಳೆಯೋದಕ್ಕಾಗೋದಿಲ್ಲ. ಸೊ ಮಣ್ಣಲ್ಲಿ ನಾವು ಏರು ಮಡಿಗಳನ್ನ ಮಾಡಿ ನೀರು ಬಸಿದು ಹೋಗುವಂತ ಜಾಗದಲ್ಲಿ ಮಾತ್ರ ಪಪಾಯವನ್ನ ಬೆಳಿಬೇಕಾಗತ್ತೆ. ಯೋಗಿಯವರೇ, ಫರ್ಟಿಲೈಸರ್ ಡೋಸ್ ಅಂಡ್ ಟೈಮ್ ಆಫ್ ಅಪ್ಲಿಕೇಶನ್ ಅಂತ ಸುರೇಶ್ ಕುಲ್ಗೋಡ್ ಅವರು ಕೇಳ್ತಾ ಇದ್ದಾರೆ. ಫರ್ಟಿಲೈಸರ್ಸ್ ಅಂತ ಬಂದಾಗ ಪಪಾಯದಲ್ಲಿ ಈ ಹೈಬ್ರಿಡ್ ಅಂತ ಬಂದಾಗ ಓವರ್ ಆಲ್ ಇದಕ್ಕೆ NPK ಅಂತ ಬಂದಾಗ ಸುಮಾರು 400 ಗ್ರಾಮ್ನಷ್ಟು N, ಹಾಗೆ ಸುಮಾರು 250 ಗ್ರಾಮ್ನಷ್ಟು P, ಹಾಗೆ ಒಂದು 400 ಗ್ರಾಮ್ನಷ್ಟು ಪೊಟ್ಯಾಶ್ ಬೇಕಾಗುತ್ತೆ. N ಮತ್ತೆ ನೈಟ್ರೋಜನ್ ಮತ್ತೆ ಪೊಟ್ಯಾಶ್ ಕಂಟೆಂಟ್ ಈ ಬೆಳೆಗೆ ಸ್ವಲ್ಪ ಜಾಸ್ತಿನೇ ಬೇಕು. ಆದ್ರೆ ನಾವು ಸಜೆಸ್ಟ್ ಮಾಡೋ ಪ್ರಕಾರ ನೀವು ಲ್ಯಾಂಡ್ ಪ್ರಿಪರೇಷನ್ ಟೈಮ್ ಅಲ್ಲಿ ಸೆಕೆಂಡರಿ ನ್ಯೂಟ್ರಿಯೆಂಟು, ಮೈಕ್ರೋ ನ್ಯೂಟ್ರಿಯೆಂಟು ಮತ್ತೆ ಆರ್ಗ್ಯಾನಿಕ್ ಮೆನ್ಯೂರ್ ನ ಕೊಡಿ. ಸ್ವಲ್ಪ ಮಟ್ಟದಲ್ಲಿ ಮಾತ್ರ ಈ NPK ಫರ್ಟಿಲೈಸರ್ ನ ಕೊಡಿ. ಇನ್ ಮಿಕ್ಕಿದ NPK ಫರ್ಟಿಲೈಸರ್ ನ ಕಂಪ್ಲೀಟ್ ಆಗಿ ಡ್ರಿಪ್ ನ ಮೂಲಕ ಕೊಡೋದು ಒಳ್ಳೇದು. ಒಂದು ಸತಿ ನೀವು ಡ್ರಿಪ್ ಅಲ್ಲಿ ಕೊಡ್ತೀರಾ ಅಂತಂದ್ರೆ ಸುಮಾರು 7ರಿಂದ 10 kg ಅಷ್ಟವರೆಗೂ ಕೊಡ್ಬೋದು ಒಂದು ಎಕರೆಗೆ. ಬಿಗಿನಿಂಗ್ ಸ್ಟೇಜ್ ಅಪ್ ಟು 3 to 4 months ಕ್ರಾಪ್ ಅಂತ ಕೊಟ್ಟಾಗ ಒಂದೊಂದ್ ಸತಿ ನೀವು ಕೊಡ್ಬೇಕಾದ್ರೆ ಫರ್ಟಿಲೈಸರ್ ನ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಸುಮಾರು 5ರಿಂದ 6 kg ಒಂದು ಎಕರೆಗೆ ಕೊಡ್ಬೋದು. ಯಾವ್ಯಾವ ಫರ್ಟಿಲೈಸರ್ ನ ಕೊಡ್ಬೋದು ಅಂತಂದ್ರೆ, ಸೊ ಅದರಲ್ಲಿ ನಾವು ಡಿವೈಡ್ ಮಾಡ್ಕೋಬೇಕಾಗತ್ತೆ ಸ್ಟೇಜ್ ವೈಸ್. ನಾವು ಬಿಗಿನಿಂಗ್ ಅಲ್ಲಿ ಕೊಡ್ತೀವಿ ಅಂತಂದ್ರೆ ಲೈಕ್ ಈಗ 19 ಆಲ್ ನ ಫಸ್ಟ್ ಕೊಡ್ತೀವಿ, ಹಾಗೆ 12-61-0 ಇದು ನಮಗೆ ಬೇರುಗಳ ಬೆಳವಣಿಗೆಗೆ ಉಪಯೋಗ ಆಗುತ್ತೆ. ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಿ ಪಪಾಯ ಗಿಡನ, ಟ್ರಾನ್ಸ್ಪ್ಲಾಂಟ್ ಮಾಡಿದ ತಕ್ಷಣ ಬೇರುಗಳ ಬೆಳವಣಿಗೆ ಆಗ್ಬೇಕಿರುತ್ತೆ. ಸೊ ಈ ಬೇರುಗಳ ಬೆಳವಣಿಗೆಗೆ ಕೂಡ ನಮಗೆ ಉಪಯುಕ್ತ ಆಗೋ ಹಾಗೆ ಸೊ ನಾವು 12-61-0 ನ ಕೊಡಿ ಬಿಗಿನಿಂಗ್ ಅಲ್ಲಿ, ಹಾಗೆ 13-0-45 ಕೂಡ ಕೊಡಬಹುದು. ಸೊ ನಿಮಗೆ ಫ್ಲವರಿಂಗ್ ಟೈಮ್ ಅಲ್ಲಿ ಹಾಗೆ ಈ ಶೆಡ್ಯೂಲ್ ನ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಎವ್ರಿ ವೀಕ್ ನೀವು ಈ ಶೆಡ್ಯೂಲ್ ನ 15 days ಒಂದ್ಸತಿ ಅಥವಾ ವೀಕ್ಲಿ ಒಂದ್ಸತಿ ಈ ನ್ಯೂಟ್ರಿಯೆಂಟ್ ಶೆಡ್ಯೂಲ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಎಂಟೈರ್ 2 ವರ್ಷಕ್ಕೆ ನಮಗೆ ಬೇಕಾಗಿರುವಂತದ್ದು ಲೈಕ್ 400 to 50-400 ಇದನ್ನ ನಾವು ಡಿವೈಡ್ ಮಾಡ್ಕೊಂಡು ಕೊಡ್ಬೇಕಾಗತ್ತೆ. ಸೊ ಫ್ಲವರಿಂಗ್ ಟೈಮ್ ಅಲ್ಲಿ ನಾವು ಸ್ವಲ್ಪ 12-61-0 ನ ಸ್ವಲ್ಪ ಜಾಸ್ತಿ ಕೊಡ್ಬೇಕಾಗತ್ತೆ. ಹಾಗೆ ಕಾಯಿ ಕಟ್ಟೋ ಟೈಮ್ ಅಲ್ಲಿ ಕನ್ವರ್ಷನ್ ಟೈಮ್ ಅಲ್ಲಿ ಸೊ ನಾವು ಅದನ್ನ 13-0-45 ಕೂಡ ಕೊಡ್ಬೇಕಾಗತ್ತೆ. ಆದ್ರೆ ನೀವು ಒಂದೇನನ್ನು ಮರಿಬಾರ್ದು ಅಂದ್ರೆ ನೀವು ಇದರಲ್ಲಿ ಕೂಡ ರೆಗ್ಯುಲರ್ ಆಗಿ ಸೆಕೆಂಡರಿ ನ್ಯೂಟ್ರಿಯೆಂಟ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ನ ತುಂಬಾ ಬಹುಮುಖ್ಯವಾಗಿ ಬೇಕಾಗುವಂತದ್ದು. ಯಾಕೆ ಅಂತಂದ್ರೆ ಸೆಕೆಂಡರಿ ನ್ಯೂಟ್ರಿಯೆಂಟ್ ನಿಮ್ಮ
ಗಿಡನ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಮೈಕ್ರೋನ್ಯೂಟ್ರೆಂಟ್ ನಿಮ್ಮ ಗಿಡನ ಇಮ್ಯೂನ್ ಸಿಸ್ಟಮ್ ನ ಜಾಸ್ತಿ ಮಾಡುತ್ತೆ. ಇದರಲ್ಲಿ ಮ್ಯಾಂಗನೀಸ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಗಿಡದಲ್ಲಿ ಶಕ್ತಿ ಅಥವಾ ಇಮ್ಯೂನ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಕಾಯಿಲೆ ಬಂದ್ರೂ ತಡ್ಕೊಳ್ಳೋ ಅಂತ ಶಕ್ತಿ ಬರುತ್ತೆ ಗಿಡಗಳಿಗೆ. ಹಾಗಾಗಿ ಸೆಕೆಂಡರಿ ನ್ಯೂಟ್ರಿಯೆಂಟ್, ಮೈಕ್ರೋನ್ಯೂಟ್ರಿಯೆಂಟ್ ನ ಕೂಡ ನೀವು ಯಥೇಚ್ಛವಾಗಿ ಕೊಡಬೇಕಾಗತ್ತೆ. ಡ್ರಿಪ್ ನ ಮೂಲಕ ನೀವು ಕ್ಯಾಲ್ಸಿಯಂ ನೈಟ್ರೇಟ್ ನ ಕೊಡಬಹುದು, ಮೆಗ್ನೀಷಿಯಂ ಸಲ್ಫೇಟ್ ನ ಕೊಡಬಹುದು. ಹಾಗೆ ನಿಮಗೆ ಕಂಪ್ಲೀಟ್ ಮೈಕ್ರೋನ್ಯೂಟ್ರಿಯೆಂಟ್ ಇರುವಂತದ್ದು ಮಂಗಳ ಬೋರೋಸಾನ್ ಇದೆ ಅಥವಾ ಮೈಕ್ರೋಮ್ಯಾಕ್ಸ್ ಅಂತ ಇದೆ, ಸೃಷ್ಟಿ ಅಂತ ಇದೆ. ಇದನ್ನು ಕೂಡ ನೀವು ಡ್ರಿಪ್ ನಲ್ಲಿ 1 ಎಕರ್ಗೆ 5 ಕೆಜಿ 1 ಎಕರ್ಗೆ ಹಾಕ್ಬಿಟ್ಟು ಡ್ರಿಪ್ ಅಲ್ಲಾದ್ರೂ ಕೊಡಬಹುದು ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ ನ ನೀವು ಸ್ಪ್ರೇನಾದ್ರೂ ಮಾಡಬಹುದು. ಚೈತ್ರ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೆಲೋ ಮ್ಯಾಮ್, ಹೌ ಮೆನಿ ಪಪಾಯ ಸೀಡ್ಲಿಂಗ್ಸ್ ವಿಲ್ ಬಿ ರಿಕ್ವೈರ್ಡ್ ಪರ್ ಎಕರ್ ಇನ್ ಕೇಸ್ ಆಫ್ ರೆಡ್ ಲೇಡಿ ಅಂತ ಕೇಳ್ತಾ ಇದ್ದಾರೆ. ಚೈತ್ರ ಅವರ, ರೆಡ್ ಲೇಡಿಯಲ್ಲಿ ನಾವು ಸಜೆಸ್ಟ್ ಮಾಡುವಂತದ್ದು 6x6 ಇಲ್ಲ 7x7. ನೀವು 6x6 ಅಡಿ ಅಲ್ಲಿ ನೀವು ಸ್ಪೇಸಿಂಗ್ ನ ಮೇಂಟೈನ್ ಮಾಡಿದ್ರೆ ಸುಮಾರು 1200 ಪಪಾಯ ಪ್ಲಾಂಟ್ಸ್ ನ ನೀವು 1 ಎಕರೆಗೆ ಹಾಕಬಹುದು. ನಿಮಗೆ ರೈತರೇ ನಾನು ಹೇಳ್ತಾ ಇದ್ದೆ ಫಸ್ಟ್ ಸ್ಯಾಪ್ಲಿಂಗ್ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ಕೊಡಬೇಕಿತ್ತು ನಿಮಗೆ. ಏನಂತಂದ್ರೆ ಸ್ಯಾಪ್ಲಿಂಗ್ ನೀವು ಖರೀದಿ ಮಾಡಬೇಕಾದ್ರೆ ಸೊ ನಿಮಗೆ ಇದರಲ್ಲಿ ಪಾಲಿಥೀನ್ ಬ್ಯಾಗ್ ಅಲ್ಲೂ ಬರುತ್ತೆ, ಇನ್ನೊಂದು ಜಿಫ್ಫಿ ಬ್ಯಾಗ್ ಅಲ್ಲಿ ಕೂಡ ಬರುತ್ತೆ. ಸೊ ನಿಮಗೆ ಪಾಲಿಥೀನ್ ಬ್ಯಾಗ್ ಅಲ್ಲಿ ಬರ್ತಕ್ಕಂತಹ ನಿಮಗೆ ಪಪಾಯ ಸ್ಯಾಪ್ಲಿಂಗ್ ಏನಿದೆ ಅದನ್ನ ನೀವು ಲೈಕ್ ಬ್ಯಾಗ್ ನ ರಿಮೂವ್ ಮಾಡಿಬಿಟ್ಟು ನೀವು ಸಾಯಿಲ್ಗೆ ಕೊಡ್ಬೋದು. ಆದ್ರೆ ನಿಮಗೆ ಜಿಫ್ಫಿ ಬ್ಯಾಗ್ ಅಲ್ಲಿ ಬರ್ತಕ್ಕಂಥ ಜಿಫ್ಫಿ ಬ್ಯಾಗ್ ಅಲ್ಲಿ ಏನಕ್ಕೆ ಬರುತ್ತೆ ಅಂತಾನು ಹೇಳ್ತೀನಿ. ನಿಮಗೇನಾದ್ರೂ ಆಪ್ಷನ್ ಇತ್ತು ಅಂದ್ರೆ ಪಾಲಿಥೀನ್ ಮತ್ತೆ ಜಿಫ್ಫಿ ಬ್ಯಾಗ್ ಎರಡೂ ಇತ್ತು ಅಂತಂದ್ರೆ ಯು ಪ್ರಿಫರ್ ಲೈಕ್ ಜಿಫ್ಫಿ ಬ್ಯಾಗ್ ಅಂತ ಹೇಳ್ತೀನಿ. ಯಾಕೆ ಜಿಫ್ಫಿ ಬ್ಯಾಗ್ ಅಂತ ಹೇಳಿದ್ರೆ, ಮಣ್ಣಲ್ಲಿ ಅಕಸ್ಮಾತ್ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಿನ ನೀರಿದೆ ಅಥವಾ ನಿಮಗೆ ಮಳೆ ಬರ್ತಾ ಇದೆ ಅನ್ನೋ ಕಂಡೀಷನ್ ಅಲ್ಲಿ ಅಥವಾ ಸೊ ಈ ಜಿಫ್ಫಿ ಬ್ಯಾಗ್ ಏನ್ ಮಾಡುತ್ತೆ, ನಿಮ್ಮ ಗಿಡನ ಪ್ರೊಟೆಕ್ಟ್ ಮಾಡುತ್ತೆ, ಜೊತೆಗೆ ನ್ಯೂಟ್ರಿಯೆಂಟ್ ಕೂಡ ಕೊಡ್ತಾ ಇರುತ್ತೆ. ಸೊ ಅತಿಯಾಗಿ ನೀರು ಒಳಗಡೆ ಹೋಗಕ್ಕೂ ಬಿಡಲ್ಲ. ಸೊ ನೀರೇನಾದ್ರು ಅದು ಒಳಗಡೆ ಇದ್ರೂ ಕೂಡ ಹೊರಗಡೆ ಬಂದ್ಬಿಡುತ್ತೆ. ಸೊ ಈ ತರ ಕಂಡೀಷನ್ಸ್ ಇಂದ ನೀವು ಐ ಪ್ರಿಫರ್ ಜಿಫ್ಫಿ ಬ್ಯಾಗ್ ನ ನೀವು ಪ್ರಿಫರ್ ಮಾಡೋದು ಬೆಟರ್ ಅಂತ ನಾನು ಹೇಳ್ತೀನಿ. ಸೊ ಹಾಗೆ ಸ್ಯಾಪ್ಲಿಂಗ್ ನ ನೀವು ಇದು ಮಾಡಬೇಕಾದ್ರೆ ಸೊ ಸುಮಾರು ನಿಮಗೆ 45ರಿಂದ 50 ದಿನದಲ್ಲಿ ನಿಮಗೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋಕೆ ರೆಡಿ ಆಗಿರುತ್ತೆ. ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋ ಟೈಮಲ್ಲಿ ಗೊಬ್ಬರ ಆಗಿರ್ಬೋದು, ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋ ಟೈಮಲ್ಲಿ ಗೊಬ್ಬರ ಆಗಿರ್ಬೋದು, ಸೊ ಸೆಕೆಂಡರಿ ನ್ಯೂಟ್ರಿಯೆಂಟ್ ಆಗಿರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿರ್ಬೋದು, ಜೊತೆಯಲ್ಲಿ ನೀವು NPK ಫರ್ಟಿಲೈಸರ್ಸ್ ಕೊಡಬೇಕಾಗತ್ತೆ. ಸ್ಪೇಸಿಂಗ್ ನಾನು ಆಗ್ಲೇ ಹೇಳಿದಾಗೆ 6x6 ಇಲ್ಲ 7x7 ಸ್ಪೇಸಿಂಗ್ ನ ಮೇಂಟೈನ್ ಮಾಡಬಹುದು. ಸೊ 1 ಎಕರೆಗೆ ಸುಮಾರು 1200 ಪ್ಲಾಂಟ್ಸ್ ಅನ್ನ ನೀವು ಹಾಕಬಹುದು. ಫರ್ಟಿಲೈಸರ್ ಡೋಸ್ ಅಂಡ್ ಟೈಮ್ ಆಫ್ ಅಪ್ಲಿಕೇಶನ್ ಅಂತ ಕೇಳ್ತಾ ಇದ್ದಾರೆ ಕೊಟ್ರೇಶ್ ಅವರು. ಒಂದು ಸೆಕೆಂಡ್. ಓಕೆ, ಸೊ ವಿದ್ಯಾನಂದ್ ಆರಾಧ್ಯ ಅವರು, ಮೇಡಮ್ ವೆನ್ ಯು ಆರ್ ಕಂಡಕ್ಟಿಂಗ್ ಗ್ರೇಪ್ಸ್ POP ಸೆಷನ್ ಅಂತ ಹೇಳ್ತಿದ್ದಾರೆ. ಖಂಡಿತ ವಿದ್ಯಾನಂದ್ ಅವರ, ಅಗ್ರಿಪ್ಲೆಕ್ಸ್ ಸಂಸ್ಥೆ ಎಲ್ಲಾ ತರ ಬೆಳೆಯ ಲೈವ್ ಸೆಷನ್ ನ ಕಂಡಕ್ಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ. ಸೊ ಇನ್ ಮುಂದಿನ ಸೆಷನ್ ಅಲ್ಲಿ ಕೂಡ ನಿಮಗೆ ಪೊಮ್ಗ್ರೆನೇಟ್ ಆಗಿರ್ಬೋದು, ಗ್ರೇಪ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಾಹಿತಿಯನ್ನ ಕೊಡ್ತೀವಿ. ಸೊ ಇದರಲ್ಲಿ ನಿಮಗೆ ಅರ್ಜುನ್ ಎಸ್ ಅವರು, ಕ್ಯಾನ್ ವಿ ಟೇಕ್ ಎನಿ ಇಂಟರ್ಕ್ರಾಪ್ ಇನ್ ಪಪಾಯ, ಇಫ್ ಸೊ ಪ್ಲೀಸ್ ಸಜೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ನಾನು ಇದರಲ್ಲಿ ಅರ್ಜುನ್ ಅವರೇ ನಿಮ್ಗೆ 2 ಪಾಯಿಂಟ್ ಹೇಳ್ತೀನಿ. ನಿಮಗೆ ಇದು ಇಂಟರ್ಲಿಂಕಿಂಗ್ ಟು ನಾನು ಕಲ್ಟಿವೇಶನ್ ಕಾಸ್ಟ್ ಮತ್ತೆ ಇದ್ರ ಬಗ್ಗೆನೂ ಮಾತಾಡ್ತೀನಿ. ಸೊ ನೀವು ಎನಿ ಇಂಟರ್ಕ್ರಾಪ್ ಪಪಾಯದಲ್ಲಿ ಕೊಡ್ಬೋದಾ ಅಂತ ಕೇಳ್ತಿದ್ದಾರೆ. ನನ್ನ ಪ್ರಕಾರ ಏನಂತಂದ್ರೆ, ಒಂದು ಹೈಬ್ರಿಡ್ ಪಪಾಯನ ನೀವು ಗ್ರೋ ಮಾಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫುಲ್ ಕಾನ್ಸಂಟ್ರೇಷನ್ ಪಪಾಯ ಕ್ರಾಪ್ ಮೇಲೆ ಇರಬೇಕಾಗತ್ತೆ. ಯಾಕಂದ್ರೆ ಇದರಲ್ಲಿ ಬರ್ತಕ್ಕಂತಹ ರೋಗಗಳು ಜಾಸ್ತಿ, ಇದರಲ್ಲಿ ಬರ್ತಕ್ಕಂತಹ ಕೀಟಗಳು ಜಾಸ್ತಿ, ಅಥವಾ ನಾವು ಪೋಷಕಾಂಶಗಳನ್ನು ಕೂಡ ತುಂಬಾ ಸರಿಯಾಗಿ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನ್ ಪಪಾಯದ ಮೇಲಿದ್ರೇನೆ ಒಳ್ಳೇದು ಅಂತ ಅಭಿಪ್ರಾಯ. ಯಾಕಂದ್ರೆ ಇಂಟರ್ ಕ್ರಾಪಿಂಗ್ ಮಾಡಿದಾಗ ಏನಾಗುತ್ತೆ, ಸೊ ಕೆಲವೊಂದು ಬೆಳೆಗೆ ಬರ್ತಕ್ಕಂತಹ ಕೆಲವೊಂದು ಕೀಟಗಳು ಇದಕ್ಕೂ ಕೂಡ ಬರಬಹುದು. ಸೊ ಇಲ್ಲಿ ನಾವು 6x6 ಸ್ಪೇಸಿಂಗ್ ಅಲ್ಲಿ ಹೈಬ್ರಿಡ್ ಗೆ ಮೇಂಟೈನ್ ಮಾಡಿರ್ತೀವಿ. ಇದ್ರ ಮಧ್ಯದಲ್ಲಿ ನಾವು ಬೇರೆ ಕ್ರಾಪ್ ಅನ್ನ ಅಷ್ಟು ಹಾಕೋದು ಸೂಕ್ತ ಅಲ್ಲ. ಆದ್ರೆ ವೀಡ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅಥವಾ ಕಳೆ ನಿರ್ವಹಣೆ ಅಂತ ಬಂದಾಗ ನಮಗೆ ಗೊತ್ತಿದೆ, ಈಗ ನಾವು ಪಪಾಯದಲ್ಲಿ ಮಲ್ಚಿಂಗ್ ಪೇಪರ್ ಹಾಕಿದ್ರೂ ಕೂಡ ಇನ್ ಬಿಟ್ವೀನ್ ತುಂಬಾ ಕಳೆಗಳ ಸಮಸ್ಯೆ ಇದೆ. ಸೊ ಈ ಕಳೆಗಳ ಸಮಸ್ಯೆ ಇದ್ದಾಗ ನಾವು ಒಂದೊಂದ್ಸತಿ ಗ್ಲೈಫೋಸೆಟ್ ನ ಕೂಡ ಹಾಕ್ತಿವಿ. ಆದ್ರೆ ಇನ್ ಬಿಟ್ವೀನ್ ಗ್ಲೈಫೋಸೆಟ್ ಹಾಕಿದಾಗ್ಲೂ ಕೂಡ ಕೆಲವೊಂದ್ಸತಿ ಈ ಗ್ಲೈಫೋಸೆಟ್ ಅಂಶ ಗಿಡಗಳಿಗೂ ಕೂಡ ಹೋಗುವಂತ ಕೆಲವೊಂದು ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ಯಾಕಂದ್ರೆ ಇದು ಮಣ್ಣಲ್ಲಿ ಸಿಸ್ಟಮಿಕ್ ಇರೋದ್ರಿಂದ ಗಿಡಗಳಿಗೂ ಕೂಡ ಹೋಗ್ಬಹುದು. ಆದ್ರೆ ನೀವು ಪ್ಯಾರಾಕ್ವಾಟ್ ನ ಕೂಡ ಕೆಲವರು ಬಳಸಿ ಕಳೆನ ನಿರ್ವಹಣೆ ಮಾಡ್ತೀರಾ. ಸೊ ಈ ಕಳೆ ನಿರ್ವಹಣೆ ಮಾಡೋದಕ್ಕೆ ಈ ವಿಡಿಸೈಡ್ ನ ಬಿಟ್ಟು ನೀವು ಬೇರೆ ಏನಾದ್ರೂ ಮಾಡ್ತೀವಿ ಅಂದ್ರೆ ಇಂಟರ್ ಕ್ರಾಪ್ ಅಂತ ತಗೊಂಡ್ರೆ ನಾನ್ ಸಜೆಸ್ಟ್ ಮಾಡೋದಾದ್ರೆ ಕೌಪಿ
ಅಂತ ಏನಿದೆ, ಅಲಸಂಡೆ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಈ ತರಹದ ಕ್ರಾಪ್ ಅನ್ನ ನಾವು ಇನ್ ಬಿಟ್ವೀನ್ ಪಪ್ಪಾಯದಲ್ಲಿ ಹಾಕೊಂಡಾಗ ಸೊ ಇದರಲ್ಲಿ ನಾವು ಕಳೆಗಳನ್ನ ಮ್ಯಾನೇಜ್ ಮಾಡಬಹುದು. ಹಾಗೆ ನಮಗೆ ನೀವು ಹೇಳಿದಾಗೆ ಇಂಟರ್ ಕ್ರಾಪ್ ಕೂಡ ಆದಾಗುತ್ತೆ. ಪಲ್ಸಸ್ ರೆಕಮೆಂಡೆಡ್, ಆದ್ರೆ ರೆಡ್ ಗ್ರಾಮ್ ಆ ತರದೆಲ್ಲ ಬೇಡ. ಸೊ ಚಿಕ್ಕದಾಗಿ ಬೆಳೆಯುವಂತದ್ದು ನೀವು ಕೌಪಿ ಆಗಿರ್ಬೋದು ಅಥವಾ ಹಾರ್ಸ್ಗ್ರಾಮ್ ಈ ತರದನ್ನ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಇನ್ ಬಿಟ್ವೀನ್ ಹಾಕೋಬಹುದು. ಕೊಟ್ರೇಶ್ವರ ಫರ್ಟಿಲೈಸರ್ ಡೋಸ್ ಅಂಡ್ ಟೈಮ್ ಆಫ್ ಅಪ್ಲಿಕೇಶನ್ ಬಗ್ಗೆ ಇದು ನಾನು ಆಗ್ಲೇ ಹೇಳಿದಾಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಎಂಟೈರ್ ಬೆಳೆ 2 ರಿಂದ 2.5 ವರ್ಷ ಬೆಳೆ ಬರೋದ್ರಿಂದ ಸೊ ಸುಮಾರು ನಿಮಗೆ 8 ರಿಂದ 9ನೇ ತಿಂಗಳಲ್ಲಿ ನಿಮಗೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಕೂಡ ಕೊಡಬೇಕಾಗುತ್ತೆ. ಸೊ ಈ ಎಂಟೈರ್ 2 ರಿಂದ 2.5 ವರ್ಷ ಕೊಡೋದ್ರಿಂದ ಈ ಶೆಡ್ಯೂಲ್ ನ ನಾವು ಸ್ಪ್ಲಿಟ್ ಮಾಡಿ ಕೊಡ್ಬೇಕಾಗತ್ತೆ. ನಿಮಗೆ ಅದ್ರದ್ದು ಯಾವ ತರದ್ ಮಾಹಿತಿ ಬೇಕು ಅಥವಾ ಈಗ ಯಾವ ಸ್ಟೇಜ್ ಅಲ್ಲಿ ಇದೆ ಅಥವಾ ಈಗ ಎಷ್ಟು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತೀವಿ. ಯೋಗಿ ಅವರು ಯು ಆರ್ ಗಿವಿಂಗ್ ಇನ್ಫಾರ್ಮೇಶನ್ ವೆರಿ ನೈಸ್ಲಿ, ಆರ್ ಯು ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಂತ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಯೋಗಿ ಅವರೇ. ಎಗ್ರಿಪ್ಲೆಕ್ಸ್ ಸಂಸ್ಥೆಯಲ್ಲಿ ನಾನು ಕಳೆದ 3 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಬೇಸಿಕಲಿ MSc ಎಗ್ರಿ ಗ್ರಾಜುಯೇಟ್ ಫ್ರಮ್ US ಧಾರವಾಡ. ಫಕ್ರು ನಡಾಫ್ ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಆಫ್ ಪಪಾಯ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಆಫ್ ಪಪಾಯ ಅಂತ ಬಂದಾಗ ಇದು ಒಂದ್ ಸ್ವಲ್ಪ ಕಷ್ಟದ ವಿಚಾರ. ಯಾಕೆ ಅಂತಂದ್ರೆ ಇದರಲ್ಲಿ ನಾನು ಹೇಳ್ದಾಗೆ ನಾವು ಕೆಲವೊಂದು ಹೈಬ್ರಿಡ್ ಗಳನ್ನ ಸೆಲೆಕ್ಟ್ ಮಾಡಿರ್ತೀವಿ ಅಂತಂದ್ರೆ ಅದರಲ್ಲಿ ಆರ್ಗ್ಯಾನಿಕಲಿ ಹೋಗೋದು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ನೀವು ಕಂಪ್ಲೀಟ್ ಆರ್ಗ್ಯಾನಿಕಲಿ ಹೋಗ್ತೀವಿ ಅಂತಂದ್ರೆ ಕೆಲವೊಂದು ಸಂಸ್ಥೆಯ ಪ್ರಾಡಕ್ಟ್ ಗಳನ್ನ ಉಪಯೋಗಿಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ರೈತರು ತುಂಬಾ ಚೆನ್ನಾಗಿ ಬೆಳೆದಿರೋರು ಇದ್ದಾರೆ. ಸೊ ಆ ತರ ಯಾವ್ದು ಅಂತಂದ್ರೆ ನಾನು ಹೇಳ್ಬೋದು ಅಂತಂದ್ರೆ ಕೆಲವೊಂದು ಡಾಕ್ಟರ್ ಸಾಯಿಲ್ ಕಂಪನಿ, ನಿಮ್ಗೆ ಗೊತ್ತಿರಬಹುದು ಮೈಕ್ರೋಬಿ ಅಗ್ರಿಟೆಕ್ ಅವರ ಡಾಕ್ಟರ್ ಸಾಯಿಲ್ ಹಾಗೂ ಅವರು ರಿಲೀಸ್ ಮಾಡಿರ್ತಕ್ಕಂಥ ಸಸ್ಯ ಸಂರಕ್ಷಕ್ ಆಗಿರ್ಬೋದು, ಬೂಸ್ಟರ್ಟೆಕ್ ಆಗಿರ್ಬೋದು, ಈ ತರಹದ ಪ್ರಾಡಕ್ಟ್ ಗಳನ್ನ ಬಳಸ್ಕೊಂಡು ಯಶಸ್ವಿಯಾಗಿರುವಂತ ತುಂಬಾ ಜನ ರೈತರು ಇದ್ದಾರೆ ಆರ್ಗ್ಯಾನಿಕಲಿ. ಸೊ ಹಾಗೆ ನಾವು ಬೇಸಿಕಲಿ ಆರ್ಗ್ಯಾನಿಕ್ ಕಲ್ಟಿವೇಶನ್ ಅಂತ ಬಂದಾಗ ಬಿಗಿನಿಂಗ್ ಇಂದ ಕೆಲವೊಂದು ಶೆಡ್ಯೂಲ್ ನ ಫಾಲೋ ಮಾಡಬೇಕಾಗತ್ತೆ. ಸೊ ಟ್ರೈಕೋಡರ್ಮ ಹಾಕೋದಿರ್ಬೋದು ಅಥವಾ ನೀಮ್ ಕೇಕ್ ನ ಹಾಕೋದಿರ್ಬೋದು. ಸೊ ಈ ತರ ಶೆಡ್ಯೂಲ್ ನ ಫಾಲೋ ರೆಗ್ಯುಲರ್ ಆಗಿ ನಾವು ಲೈಕ್ ನೀಮ್ ತರಹದ ಸ್ಪ್ರೇ ಅಥವಾ ರೆಪಲೆಂಟ್ ಬರುವಂತ ಕೆಲವೊಂದು ಸ್ಪ್ರೇ ಆಗಿರ್ಬೋದು, ಇದನ್ನ ಕೊಡೋದ್ರಾಗಿರ್ಬೋದು. ಈ ತರದ್ರಲ್ಲಿ ಮಾಡಬಹುದು, ಆದ್ರೆ ಇದು ಕಷ್ಟ, ಆದ್ರೆ ಮಾಡಬಹುದು. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂದ್ರೆ ಎಗ್ರಿಪ್ಲೆಕ್ಸ್ ಸಂಸ್ಥೆನ ನೀವು ಇಂಡಿವಿಜುವಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಕಂಪ್ಲೀಟ್ ಆರ್ಗ್ಯಾನಿಕ್ ಕಲ್ಟಿವೇಶನ್ ಬಗ್ಗೆ ಮಾಹಿತಿಯನ್ನು ಕೊಡೋಣ. ಮಲ್ಚಿಂಗ್ ಇನ್ ಪಪಾಯ, ಹೌ ಮೆನಿ ಮೈಕ್ರಾನ್ಸ್ ಮಲ್ಚಿಂಗ್ ಇಸ್ ಬೆಸ್ಟ್ ಅಂತ ಕೇಳ್ತಿದ್ದಾರೆ. ಪಪಾಯದಲ್ಲಿ ಮಲ್ಚಿಂಗ್ ನೀವು ಹೋಗ್ಬೇಕು ಅಂದ್ರೆ 30 ಮೈಕ್ರಾನ್ಸ್ ಮಲ್ಚಿಂಗ್ ಶೀಟ್ ನ ಯೂಸ್ ಮಾಡಿ. ಯಾಕಂದ್ರೆ 25 ಮೈಕ್ರಾನ್ ನಿಮಗೆ ಬಹಳ ಬೇಗ ಹರಿದೋಗುತ್ತೆ. ಸೊ ಹಾಗಾಗಿ ನೀವು 30 ಮೈಕ್ರಾನ್ ನ ಯೂಸ್ ಮಾಡೋದು ಬೆಟರ್. ಪಪಾಯಗೆ ವೈರಸ್ ಬಂದ್ರೆ ಏನ್ ಮಾಡೋದು ಅಂತ. ಸೊ ನಂದು ಎಂಟೈರ್ ಈ ಲೈವ್ ಸೆಷನ್ ನ 5 ಮಿನಿಟ್ಸ್ ನಾನು ಪಪಾಯ ರಿಂಗ್ ಸ್ಪಾಟ್ಗೆ ಅಂತಾನೆ ಇಡ್ತೀನಿ. ಯಾಕಂದ್ರೆ ಇದು ಮುಖ್ಯವಾಗಿ ಬರ್ತಕ್ಕಂಥ ರೋಗ. ಸಾಕಷ್ಟು ಜನ ಅದ್ರ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಅದರಲ್ಲಿ 5 ನಿಮಿಷ ನಿಮ್ಮ ಪಪಾಯ ರಿಂಗ್ ಸ್ಪಾಟ್ ಇದ್ರ ಬಗ್ಗೆನೆ ಮಾತಾಡೋಣ. ಸೊ ಎನಿ ಗ್ರೋತ್ ರೆಗ್ಯುಲೇಟರ್ಸ್ ಯು ಆರ್ ರೆಕಮೆಂಡಿಂಗ್ ಅಂತ ಕೇಳ್ತಾ ಇದ್ದಾರೆ ಸುರೇಶ್ ಅವರು. ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಬಂದಾಗ ನಾವು ಸರಿಯಾದ ಸಮಯದಲ್ಲಿ ಫರ್ಟಿಲೈಸರ್ಸ್ ಆಗಿರ್ಬೋದು, ಮೇಜರ್, ಸೆಕೆಂಡರಿ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ಕರೆಕ್ಟ್ ಆಗಿ ಕೊಟ್ಟದಲ್ಲಿ ಸೊ ನಮ್ಮ ಪ್ರಕಾರ ಗ್ರೋತ್ ರೆಗ್ಯುಲೇಟರ್ಸ್ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಸೊ ಇದಿಷ್ಟು ಶೆಡ್ಯೂಲ್ ಅನ್ನು ಫಾಲೋ ಮಾಡಿ ಒಂದು ಗಿಡದಲ್ಲಿ ಸುಮಾರು 100 ರಿಂದ 120 kgಯಷ್ಟು ಅಂದ್ರೆ ಇಳುವರಿಯನ್ನ ಪಡೆದ ರೈತರು ಇದ್ದಾರೆ. ಸೊ ಹಾಗಾಗಿ ಸೊ ಕರೆಕ್ಟ್ ಆಗಿ ನಾವು ಎಲ್ಲ ಬೇಸಿಕ್ ನ್ಯೂಟ್ರಿಯೆಂಟ್ಸ್ ನ ಕರೆಕ್ಟ್ ಆಗಿ ಕೊಟ್ರೆ ನಾವು ಇಳುವರಿನ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ಸೊ ಇದ್ರ ಕಾಸ್ಟ್ ಆಫ್ ಕಲ್ಟಿವೇಶನ್ ಬಗ್ಗೆ ಮಾತಾಡ್ತೀನಿ. ಸೊ ತುಂಬಾ ಜನ ರೈತರು ಕೇಳ್ತಾ ಇರ್ತಾರೆ ಅಥವಾ ತುಂಬಾ ಜನ ಲೈಕ್ ಜನರಲಿ ಎಲ್ರಿಗೂ ಇರುವಂತ ಪ್ರಶ್ನೆ ಏನು ಅಂತ ಅಂದ್ರೆ ಸೊ ಕಾಸ್ಟ್ ಆಫ್ ಕಲ್ಟಿವೇಶನ್ ಹೇಗೆ, ಸೊ ಎಷ್ಟು ಬೀಳ್ಬೋದು ಅಥವಾ ನಮಗೆ ಎಷ್ಟು ಇನ್ಕಮ್ ನ ತಗೋಬಹುದು ಅಂತ ಹೇಳಿ. ಸೊ ಇದು 2 ತರದಲ್ಲಿ ನಾನು ಹೇಳ್ಬೋದು. ಒಂದ್ ತರದಲ್ಲಿ ಏನಂತಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಬಂದ್ರೆ ಸೊ ಇದರಲ್ಲಿ ಪಪಾಯದಲ್ಲಿ ನಮಗೆ ಎಂಟೈರ್ ಒಂದು ಪಪಾಯ 1 ಎಕರೆಗೆ ನಾವು ಹಾಕುವಂತ ಮೆನ್ಯೂರಿಂದ ಹಿಡಿದು ಮಲ್ಚಿಂಗ್ ಶೀಟ್ ಇಂದ ಹಿಡಿದು ಟಿಲ್ ನಮಗೆ ಎಂಟೈರ್ ಕಂಪ್ಲೀಟ್ ಆಗೋವರೆಗೂ 2 ರಿಂದ 2 ವರ್ಷ ಕಂಪ್ಲೀಟ್ ಆಗೋವರೆಗೂ ಸುಮಾರು ಖರ್ಚು ಅಂತ ಬಂದ್ರೆ 1 ರಿಂದ 1.5 ಲಕ್ಷದವರೆಗೂ ಖರ್ಚು ಬರುತ್ತೆ. 1 ಎಕರೆಗೆ 1 ರಿಂದ 1.5 ಲಕ್ಷದವರೆಗೂ ಖರ್ಚು ಬರುತ್ತೆ. ಆದ್ರೆ ನಿಮಗೆ ಬೆನಿಫಿಟ್ಸ್ ಅಂತ ತಗೊಂಡ್ರೆ, ಓಕೆ, ನಿಮಗೆ ರಿಟರ್ನ್ಸ್ ಅಂತ ತಗೊಂಡ್ರೆ ನಾನು ಹೇಳ್ತೀನಿ ನೋಡಿ. ಸೊ 1 ಎಕರೆಗೆ ನಾನು ಹೇಳಿದಾಗೆ 1200 ಪಪಾಯ ಗಿಡನ ಹಾಕಬಹುದು. 1 ಎಕರೆಗೆ 1200 ಗಿಡ ಅಂತಂದ್ರೆ ಸುಮಾರು ನೀವು 1200 ಗಿಡ ಅಂದ್ರೆ ಒಂದು ಗಿಡದಲ್ಲಿ ನಿಮಗೆ ಸುಮಾರು 60 kgಯಷ್ಟು ನಿಮಗೆ ಇಳುವರಿ ಬಂತು ಅಂತ ಹೇಳಿದ್ರು ಕೂಡ
1200ರಲ್ಲಿ ನೀವು 1100 ಕ್ಯಾಲ್ಕುಲೇಟ್ ಮಾಡಿ 1100 ಅಂತ ತಗೊಂಡ್ರು ಕೂಡ ಸುಮಾರು ನಿಮಗೆ ಓವರ್ ಆಲ್ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಿಮಗೆ 10 ರೂಪಾಯಿ ಮಾರ್ಕೆಟ್ ಅಲ್ಲಿ ನಿಮಗೆ ಪ್ರೈಸ್ ಸಿಗ್ತಿದೆ ಅಂತಂದ್ರೂ ಸುಮಾರು ನಿಮಗೆ 6,60,000 ನಾವು ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲಿ ಖರ್ಚನ್ನ 1.5 ಲಕ್ಷ ತೆಗೆದ್ರೆ ಸುಮಾರು 1 ಎಕರೆಗೆ ನೀವು ಸರಿಯಾಗಿ ಮೇಂಟೆನೆನ್ಸ್ ಮಾಡಿ ಸರಿಯಾಗಿ ನ್ಯೂಟ್ರಿಯೆಂಟ್ ನ ಕೊಟ್ಟು ಸರಿಯಾಗಿ ರೋಗ ಕೀಟ ಬಾಧೆನೆಲ್ಲ ಕಂಟ್ರೋಲ್ ಮಾಡಿದ್ದೇ ಹೋದಾದಲ್ಲಿ 1 ಎಕರೆಗೆ 2 ವರ್ಷದಲ್ಲಿ ನೀವು 1 ಎಕರೆಗೆ ಲಾಭನ 5 ಲಕ್ಷ ಪಡಿಬಹುದು ಪಪಾಯ ಬೆಳೆಯಲ್ಲಿ. ಸೊ ಇದು ವೆರಿ ಲೆಸ್ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇರೋದು. ಅಂದ್ರೆ ನಿಮಗೆ ಕಡಿಮೆ ಅಂದ್ರೂ ಮಾರ್ಕೆಟ್ ಅಲ್ಲಿ 10 ರೂಪಾಯಿ ಹೋದ್ರೂ ಕೂಡ ಕಡಿಮೆ ಅಂದ್ರೂ 60 ಕೆಜಿ ಒಂದ್ ಗಿಡಕ್ಕೆ ಬಂದ್ರೂ ಕೂಡ ನೀವು ಸುಮಾರು 5 ಲಕ್ಷದಷ್ಟು ಲಾಭನ ಇದರಲ್ಲಿ 1 ಎಕರೆಗೆ ಪಡ್ಕೋಬಹುದು ರೈತರೆ. ಕಲರ್ ರೈಪನಿಂಗ್ ಅಂಡ್ ಸೈಜ್ ಇನ್ಕ್ರೀಸ್ ಪರ್ಪಸ್ ಅಂತ ಸುರೇಶ್ ಅವ್ರು ಕೇಳ್ತಾರೆ. ಜನರಲ್ ಆಗಿ 1 ರಿಂದ 1.5 ಕೆಜಿ ಒಂದು ಫ್ರೂಟ್ ಬರುತ್ತೆ. ಸೊ ಇದನ್ನ ನೀವು ಮಾರ್ಕೆಟ್ ಅಲ್ಲಿ ಕೊಡೋದಾದ್ರೆ ಸೊ ಮಾರ್ಕೆಟ್ ಅಲ್ಲಿ ನೀವು ಇದ್ ಮಾಡ್ತಿದ್ದೀರಾ ಅಂದ್ರೆ ಯಾವ ತರ ಮಾರ್ಕೆಟ್ ಡಿಸ್ಟೆಂಟ್ ಮಾರ್ಕೆಟಿಗೆ ಹಾಕ್ತಾ ಇದೀರಾ ಅಥವಾ ನಿಮ್ಗೆ ನಿಯರೆಸ್ಟ್ ಮಾರ್ಕೆಟಿಗೆ ಹಾಕೋದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರೈಪನಿಂಗ್ 60% ಆಫ್ ದಿ ರೈಪನಿಂಗ್ ಹೆಂಗೆ ಅಂತಂದ್ರೆ ಅದರಲ್ಲಿ ಒಂದು ನಾವು ಯೆಲ್ಲೋ ಲೈನ್ ಅಂತ ಕರಿತೀವಿ. ಒಂದು ಯೆಲ್ಲೋ ಲೈನ್ ಬಂದ ತಕ್ಷಣ ಲೈಕ್ ರೈಪನಿಂಗ್ ರೆಡಿ ಆಗಿದೆ. ಡಿಸ್ಟೆನ್ಸ್ ಮಾರ್ಕೆಟಿಗೆ ಏನಾದ್ರು ಹಾಕೋದಿದ್ರೆ ಒಂದು ಯೆಲ್ಲೋ ಲೈನ್ ಬಂದ ತಕ್ಷಣ ಸೊ ವಿ ಕ್ಯಾನ್ ಹಾರ್ವೆಸ್ಟ್. ಹಾಗೆ ಇದ್ರದ್ದು ಫ್ರೂಟ್ ಸೈಜ್ ಮತ್ತೆ ಕಲರ್ ಡೆವಲಪ್ಮೆಂಟ್ ಹೆಚ್ಚಾಗಬೇಕು ಅಂತಂದ್ರೆ ಕಲರ್ ಡೆವಲಪ್ಮೆಂಟ್ಗೆ ನಾವು ಜನರಲಿ ಸೈಜ್ ಅಂಡ್ ಡೆವಲಪ್ಮೆಂಟ್ಗೆ ಲೈಕ್ ನಾವು ಕೂಡ ಲೈಕ್ ಅಮೈನೋ ಆಸಿಡ್ಸ್ ಆ ಥರದನ್ನು ಕೂಡ ಕೊಡ್ಬೋದು ಅಥವಾ ನ್ಯೂಟ್ರಿಯೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ ಕೂಡ ಕೊಡ್ಬೋದು. ಸೊ ಪೊಟ್ಯಾಷಿಯಂನ ಸ್ವಲ್ಪ ಮತ್ತೆ ಬೋರಾನ್ನ ಕೊಡೋದ್ರಿಂದ ಸ್ವೀಟ್ನೆಸ್ ನ ಕೂಡ ನಾವು ಜಾಸ್ತಿ ಮಾಡಬಹುದು. ನಿತಿನ್ ಅವರು ವಾಟರ್ ಮ್ಯಾನೇಜ್ಮೆಂಟ್ ಇನ್ ಪಪಾಯ ಪ್ಲಾಂಟೇಶನ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿತಿನ್ ಅವರೇ ಇದರಲ್ಲಿ ಡ್ರಿಪ್ ಇರಿಗೇಷನ್ ಮೂಲಕ ಹಾಕೋದಾದ್ರೆ ಸೊ ಅದರಲ್ಲಿ ನಾವು ನೋಡ್ಬೇಕಾಗುತ್ತೆ ನಿಮ್ದು ಬೋರ್ವೆಲ್ದು ಎಷ್ಟು ಅಂದ್ರೆ ಲೈಕ್ ಓವರ್ ಆಲ್ ಡಿಸ್ಚಾರ್ಜ್ ಯಾವ ತರ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ನಾವು ಮಾತಾಡ್ಬೇಕಾಗತ್ತೆ ನಿತಿನ್ ಅವರೇ. ಸೊ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ಮಲ್ಚಿಂಗ್ ಫಿಲಂ ಹಾಕೋದ್ರಿಂದ ಸನ್ಲೈಟ್ ಜಾಸ್ತಿ ಇದ್ದಾಗ ಹೀಟ್ ಜಾಸ್ತಿ ಆಗಿ ಸಣ್ಣ ಗಿಡಗಳು ಸಾಯುವ ಸಂಭವ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ ಯೋಗಿ ಭಟ್ ಅವರು. ಹಾಗಾಗಿ ಯೋಗಿ ಭಟ್ ಅವರೇ ನಾನು ಆಗ್ಲೇ ಹೇಳಿದೆ ಹೌದು ಈ ತರಹದ ಸಮಸ್ಯೆಗಳು ಕೂಡ ಇದೆ. ಆದ್ರೆ ನಾನು ಆಗ್ಲೇ ಹೇಳಿದೆ ಜಿಫಿ ಬ್ಯಾಗ್ ನ ಉಪಯೋಗಿಸೋದ್ರಿಂದ ಒಳ್ಳೇದು ಅಂತ ಹೇಳಿ. ಈ ಜಿಫಿ ಬ್ಯಾಗ್ ನ ಉಪಯೋಗಿಸೋದ್ರಿಂದ ನಾವು ಈ ಸಮಸ್ಯೆನ ಆದಷ್ಟು ಕಡಿಮೆ ಮಾಡಬಹುದು. ಸೊ ಯಾಕಂದ್ರೆ ನಮಗೆ ಬ್ಯಾಗ್ ಕಂಪ್ಲೀಟ್ಲಿ ಪ್ರೊಟೆಕ್ಟ್ ಕೊಡ್ತಾ ಇರೋದ್ರಿಂದ ಸೊ ನಮಗೆ ತೀರಾ ಬಿಸಿ ಆದ್ರೂ ಕೂಡ ಸೊ ಅದನ್ನ ರೆಗ್ಯುಲೇಟ್ ಮಾಡುವಂತ ಒಂದು ಕೆಪಾಸಿಟಿ ಇರೋದ್ರಿಂದ ಸೊ ನಾವು ಜಿಫಿ ಬ್ಯಾಗ್ ನ ಯೂಸ್ ಮಾಡೋದ್ರಿಂದ ಸೊ ಮಲ್ಚಿಂಗ್ ಶೀಟ್ ಹಾಕಿದಾಗ ಕೂಡ ಗಿಡಗಳು ಸಾಯೋದನ್ನ ನಾವು ಕಡಿಮೆ ಮಾಡಬಹುದು. ಇದರಲ್ಲಿ ನಾನು ಪಪಾಯ ರಿಂಗ್ ಸ್ಪಾಟ್ ವೈರಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಪಪಾಯ ರಿಂಗ್ ಸ್ಪಾಟ್ ವೈರಸ್ ಒಂದು ಲೈಕ್ ಈ ರೋಗ ಏನಾದ್ರೂ ಬಂತು ಅಂತ ಅಂದ್ರೆ ಇಡೀ ಪಪಾಯ ಪ್ಲಾಂಟೇಶನ್ ನ ಇದು ಹಾಳು ಮಾಡುವಂತ ಕೆಪಾಸಿಟಿ ಇರುವಂತ ಒಂದು ವೈರಸ್. ಇದರಲ್ಲಿ ನಾವು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಎಫಿಡ್ ಅಂತ ಅಥವಾ ಸಸ್ಯ ಏನು ಅಂತ ಏನ್ ಕರಿತೀವಿ ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಟ್ರಾನ್ಸ್ಮಿಟ್ ಮಾಡುವಂತದ್ದು. ಒಂದು ಸಸ್ಯ ಏನು ಸುಮಾರು 10 ಗಿಡಗಳಿಗೆ ಪಪಾಯ ರಿಂಗ್ ಸ್ಪಾಟ್ ವೈರಸ್ ಅನ್ನ ಟ್ರಾನ್ಸ್ಮಿಟ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಆದ್ರೆ ನಾನು ಇನ್ನೂ ಒಂದು ಏನ್ ಹೇಳ್ಬೇಕು ಇಲ್ಲಿ ಅಂತಂದ್ರೆ ಇಲ್ಲೆಲ್ಲೂ ನಿಮಗೆ ಪಪಾಯ ರಿಂಗ್ ಸ್ಪಾಟ್ ಇನ್ಫೆಸ್ಟೇಷನ್ ಆಗಿರೋ ಫೀಲ್ಡ್ ಅಲ್ಲಿ ಎಲ್ಲೂ ನಿಮಗೆ ಹೆಚ್ಚಾಗಿ ಇನ್ಫೆಸ್ಟೇಷನ್ ಇರೋ ಕಡೆ ನಿಮಗೆ ಎಫಿಡ್ಸ್ ಕಾಣಿಸೋದಿಲ್ಲ. ಸೊ ಎಫಿಡ್ ಕಾಣಿಸೋದಿಲ್ಲ ಅನ್ನೋ ಮಾತ್ರಕ್ಕೆ ನಿಮ್ಮ ಗಿಡದಲ್ಲಿ ಪಪಾಯ ರಿಂಗ್ ಸ್ಪಾಟ್ ಇಲ್ಲ ಅಂತ ಅರ್ಥ ಅಲ್ಲ. ಬಿಕಾಸ್ ಏನಕ್ಕೆ ಅಂತಂದ್ರೆ ಈ ಪಪಾಯ ರಿಂಗ್ ಸ್ಪಾಟ್ ಅನ್ನ ಹರಡೋ ಅಂತ ಎಫಿಡ್ಗಳು ಜಾಸ್ತಿ ಹೊತ್ತು ಪಪಾಯ ಗಿಡದಲ್ಲಿ ಉಳಿಯೋದಿಲ್ಲ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಜಸ್ಟ್ ಸಕ್ ಮಾಡಿ ಇನ್ನೊಂದು ಕಡೆಗೆ ತಗೊಂಡೋಗಿ ವೈರಸ್ ನ ಬಿಡುತ್ತೆ ಹೊರತು ಅಲ್ಲೇ ಇದು ಉಳ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಮ್ಗೆ ಎಷ್ಟೋ ಸತಿ ಕಂಡೀಷನ್ ಅಲ್ಲಿ ನೋಡ್ತೀವಿ ಪಪಾಯ ರಿಂಗ್ ಸ್ಪಾಟ್ ವೈರಸ್ ಇರುತ್ತೆ ಆದ್ರೆ ನಮಗೆ ಎಲ್ಲೂ ಎಫಿಡ್ ಕಾಣಿಸ್ಕೊಳ್ಳೋದಿಲ್ಲ. ರೆಗ್ಯುಲರ್ ಆಗಿ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ನ ಎಫಿಡ್ ಕಂಟ್ರೋಲ್ಗೆ ನಾವು ಸ್ಪ್ರೇ ಮಾಡ್ತಾನೆ ಇರ್ತೀವಿ ಆದ್ರೆ ನಮಗೆ ವೈರಸ್ ಕಂಟ್ರೋಲ್ ಅಷ್ಟು ನೀಟಾಗಿ ಬರೋದಿಲ್ಲ. ಕಾರಣ ಇದನ್ನ ನಾವು ಈ ಎಫಿಡ್ ಏನಿದೆ ನಾನ್ ಪರ್ಸಿಸ್ಟೆಂಟ್ ಮ್ಯಾನರ್ ಅಲ್ಲಿ ಸಕ್ ಮಾಡಿ ಇದನ್ನ ಒಂದ್ ಕಡೆ ಇನ್ನೊಂದ್ ಕಡೆ ಬಿಡತ್ತೆ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಸತಿ ಒಂದು ಎಫಿಡ್ ಒಂದು ಸ್ಯಾಪ್ ನ ಸಕ್ ಮಾಡ್ತು ಅಂದ್ರೆ ಇನ್ನೊಂದು ಗಿಡಕ್ಕೆ ಹಾಗೆ 10 ಗಿಡಕ್ಕೆ ಹೋಗಿ ಸ್ಪ್ರೆಡ್ ಮಾಡಬಹುದು. ಅದು ಒಂದೇ ಜಾಗದಲ್ಲಿ ಕುತ್ಕೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ನಾವು ಸ್ಪ್ರೇ ಮಾಡಿದ್ರು ಕೂಡ ಸೊ ಎಫಿಡ್ ಅದನ್ನ ಕೆಲವೊಂದು ಇನ್ಸೆಕ್ಟಿಸೈಡ್ ಇದೆ ಫಾರ್ ಎಕ್ಸಾಂಪಲ್ ಮೋನೋಕ್ರಾಟೋಫಾಸ್ ಅಂತದನ್ನ ಬಳಸಲೇಬಾರದು. ಸೊ ಈ ಕೆಲವೊಂದು ಇನ್ಸೆಕ್ಟಿಸೈಡ್ ನ ಯಾಕೆ ಬಳಸಬಾರದು ಈ ಎಫಿಡ್ ಕಂಟ್ರೋಲ್ಗೆ ಅಂತ ಅಂದ್ರೆ ನಾವು ವೈರಸ್ ನ ಒಂದ್ ಕಡೆ ಇನ್ನೊಂದ್ ಕಡೆಗೆ ಇದು ಹರಡ್ತಾ ಇರುತ್ತೆ. ನಾನು ಹೇಳ್ದಾಗ ಇದು ಒಂದು ಗಿಡದಲ್ಲಿ ವೈರಸ್ ಸ್ಯಾಪ್ ನ ಸಕ್ ಮಾಡಾದ್ಮೇಲೆ ಎಲ್ಲಾದ್ರೂ ನೀವು ಮೋನೋಕ್ರೋಟೋಫಾಸ್ ಅಂತ ಔಷಧಿಗಳನ್ನ ಸಿಂಪಡಿಸಿದ್ರೆ
ಈ ಇನ್ಸೆಕ್ಟ್ಗೆ ಕ್ರೇಜಿ ಬಿಹೇವಿಯರ್ ಅಂತ ಕರಿತೀವಿ. ಈ ಇನ್ಸೆಕ್ಟ್ ಎಲ್ಲಾ ಕಡೆ ಎಲ್ಲಾ ಗಿಡಗಳಿಗೂ ಹೋಗಿ ಕಚ್ಚುತ್ತೆ, ಹಾಗೆ ಎಲ್ಲಾ ಕಡೆ ವೈರಸ್ ಸ್ಪ್ರೆಡ್ ಮಾಡುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ವೈರಸ್ ಕಂಟ್ರೋಲ್ ಮಾಡಬೇಕಾದ್ರೆ ಇಲ್ಲಿ ರೆಪೆಲೆಂಟ್ ಅಂದ್ರೆ ನಿಮ್ಮ ಗಿಡ ಹತ್ರನೇ ಬರಬಾರ್ದು. ಯಾಕಂದ್ರೆ ನಾವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಹಾಕಿದ್ರೆ ಸುಮಾರು 10 ರಿಂದ 12 ದಿನಗಳ ಕಾಲ ಅದರ ಎಫೆಕ್ಟ್ ಇರುತ್ತೆ. ಆದ್ರೆ ಎಫಿಡ್ ಏನಾದ್ರೂ ಬಂದು ಸಕ್ ಮಾಡಿ ಇನ್ನೊಂದು ಗಿಡಕ್ಕೆ ತಗೊಂಡೋಗಿ ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ಆಗಿ ಸ್ಪ್ರೇ ತಗೋಬೇಕಾಗತ್ತೆ. ಸ್ಪ್ರೇ ಅನ್ನೋದಕ್ಕಿಂತ ಜಾಸ್ತಿ ರೆಪೆಲೆಂಟ್ ಗಳನ್ನ ಉಪಯೋಗಿಸಬೇಕಾಗತ್ತೆ. ಅಂದ್ರೆ ನಿಮ್ಮ ಗಿಡದ ಹತ್ರ ಬರಕ್ಕೆ ಬಿಡಬಾರ್ದು. ಅಥವಾ ಇನ್ಫೆಕ್ಟ್ ಆಗಿರೋ ಪ್ಲಾಂಟ್ 1-2 ಇರೋದನ್ನ ನೀವು ಕಿತ್ತು ಬೇರೆ ಕಡೆ ಡಿಸ್ಕಾರ್ಡ್ ಮಾಡಬಹುದು. ಒಂದ್ ಕಡೆ ಹರಡೋದನ್ನ ತಪ್ಪಿಸಬಹುದು. ಅಥವಾ ಕೆಲವರು ಇನ್ಫೆಕ್ಟ್ ಆಗಿರೋ ಪ್ಲಾಂಟಿಗೆ ಮೆಶ್ ನ ಹಾಕ್ತಾರೆ, ಅದು ಕೂಡ ಮಾಡಬಹುದು. ಯಾಕಂದ್ರೆ ಒಂದು ಸತಿ ನಿಮ್ಗೆ ಇನೋಕ್ಯುಲಮ್ ಅಂತ ಬಂದ್ರೆ ಇದು ಎಫಿಡ್ ಇಂದಾನೆ ಹರಡುವಂತದ್ದು. ಈ ಎಫಿಡ್ ಒಂದು ಪಪಾಯದಲ್ಲಿರುತ್ತೆ, ಇಲ್ಲ ಸುತ್ತಮುತ್ತ ಎಲ್ಲಾದ್ರೂ ಗಾರ್ಡ್ಸ್ ಫ್ಯಾಮಿಲಿ ಅಥವಾ ಕುಕುರ್ಬಿಟೇಸಿಯಾ ಫ್ಯಾಮಿಲಿ ಯಾವ್ದಾದ್ರೂ ಏನಾದ್ರೂ ಇದ್ರೆ, ಅಂದ್ರೆ ಯಾವ್ದೇ ತರಹದ ಈಗ ಸೌತೆಕಾಯಿ ಕುಕುರ್ಬಿಟ್ ಫ್ಯಾಮಿಲಿ ನಿಮಗೆ ಗೊತ್ತಿದೆ ಅನ್ಸುತ್ತೆ, ಆ ತರ ಗಾರ್ಡ್ಸ್ ಇರುವಂತದ್ದು ಯಾವ್ದಾದ್ರು ಇತ್ತು ಅಂದ್ರೆ ಕೂಡ ಅಲ್ಲೂ ಕೂಡ ಎಫಿಡ್ ಇರುತ್ತೆ. ಸೊ ಹಾಗಾಗಿ ಎಫಿಡ್ ಸುತ್ತಮುತ್ತ ಹೊಲದಲ್ಲಿ ಇದ್ರೂ ಕೂಡ ಅದು ಕೂಡ ಹರಡಬಹುದು. 2 ತರ ಪಪಾಯ ರಿಂಗ್ ಸ್ಪಾಟ್ ಇದೆ. ಒಂದು PRSV ಅಂತ ಕರಿತೀವಿ, ಒಂದು W ಅಂತ ಕರಿತೀವಿ, ಇನ್ನೊಂದು ಅಂತ ಏನ್ ಹೇಳಿದೆ. ಸೊ ಅದು ಕೂಡ ಬೇರೆ ಬೇರೆ ಗಿಡಗಳಿಗೂ ಕೂಡ ಇನ್ಫೆಕ್ಟ್ ಮಾಡುತ್ತೆ. ಆದ್ರೆ ನಿಮ್ಮ ಪಪಾಯ ಗಿಡದಲ್ಲಿ ಜಾಸ್ತಿ ಹೊತ್ತು ಇದು ಯಾವುದು ಕುತ್ಕೊಳ್ಳೋದಿಲ್ಲ. ಹಾಗಾಗಿ ವೀಡ್ಸ್ ನ ತುಂಬಾ ಕ್ಲೀನ್ ಆಗಿ ವೀಡ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಸುತ್ತಮುತ್ತ ಬೆಳೆ ಏನ್ ಹಾಕಿದ್ದಾರೆ ಅದ್ರ ಬಗ್ಗೆನೂ ನೀವು ಇದ್ ಮಾಡ್ಬೇಕಾಗುತ್ತೆ, ಗಮನ ಹರಿಸಬೇಕಾಗತ್ತೆ. ಸುಮಾರು 3 ರಿಂದ 4 ತಿಂಗಳಾದ್ಮೇಲೆ ಬಿಗಿನಿಂಗ್ ಅಲ್ಲಿ ಕಂಟಿನ್ಯೂಸ್ ಆಗಿ ನೀವು 10 ರಿಂದ 15 ದಿನಗಳಿಗೋಸ್ಕರ ಒಂದ್ಸತಿ ರೆಪೆಲೆಂಟ್ ನ ಸ್ಪ್ರೇ ಮಾಡಲೇಬೇಕು. ಹಾಗೆ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ನ ಎವ್ರಿ 15 ಡೇಸ್ ಸ್ಪ್ರೇ ಮಾಡೋದು ಒಳ್ಳೆಯದು. ಸೊ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ ನಾನು ಹೇಳಿದಾಗೆ ಯಾವುದೇ ವೈರಸ್ ಡಿಸೀಸ್ ಆಗಿರ್ಬೋದು, ಮನುಷ್ಯರಿಗಾಗಿರ್ಬೋದು ಅಥವಾ ಗಿಡಗಳಿಗಾಗಿರ್ಬೋದು, ವೈರಸ್ ಡಿಸೀಸ್ ಏನೇ ಇತ್ತು ಅಂದ್ರೂ ಕೂಡ ನಾವು ಲೈಕ್ ಏನ್ ಮಾಡ್ಬೇಕು ಅಂದ್ರೆ ಈ ವೈರಲ್ ಡಿಸೀಸ್ ಕಂಟ್ರೋಲ್ಗೆ ಸೊ ಇಮ್ಯೂನ್ ಸಿಸ್ಟಮ್ ನ ಸ್ಟ್ರಾಂಗ್ ಆಗಿ ಇಟ್ಕೋಬೇಕಾಗುತ್ತೆ. ನಾವು ಸ್ಟ್ರಾಂಗ್ ಆಗಿದ್ರೆ ಈ ವೈರಲ್ ಡಿಸೀಸ್ ನ ನಾವು ಕಡಿಮೆ ಮಾಡಬಹುದು. ಸೊ ಹಾಗಾಗಿ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ ನ ಕೊಡಬೇಕು. ಮ್ಯಾಂಗನೀಸ್ EDTA ಹಾಗೂ ಬೋರಾನ್ ಅಥವಾ ಮ್ಯಾಂಗನೀಸ್ ಸಲ್ಫೇಟ್ ನ ನಾವು ಡ್ರಿಪ್ ನ ಮೂಲಕ ಕೊಡೋದ್ರಿಂದ ಸೊ ಗಿಡದಲ್ಲಿರ್ತಕ್ಕಂತಹ ಶಕ್ತಿ ಅಥವಾ ಇಮ್ಯೂನ್ ಸಿಸ್ಟಮ್ ನ ನಾವು ಜಾಸ್ತಿ ಮಾಡಬಹುದು. ಸೊ ಹಾಗೆ ನಿಮ್ ಬೆಳೆಯಲ್ಲಿ ಇನ್ನೇನಾದ್ರು ರಿಂಗ್ ಸ್ಪಾಟ್ ವೈರಸ್ ನಾನು ಆಗ್ಲೇ ಹೇಳಿದೆ, ಒಂದು ಸಿವಿಯರ್ ಆಗಿ ಬರ್ತಕ್ಕಂತಹ ಒಂದು ರೋಗ. ಹಾಗೆ ಫೂಟ್ ರಾಟ್ ಹೇಳಿದೆ. ಫೂಟ್ ರಾಟಿಗೆ ನೀವು ಬಿಗಿನಿಂಗ್ ಸ್ಟೇಜ್ ಅಲ್ಲೇನೆ ಸೊ ಏನಾದ್ರು ಸ್ಪ್ರೇ ತಗೋಬೇಕಾಗುತ್ತೆ. ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನೀವು ಲೈಕ್ ಫೂಟ್ ರಾಟ್ ಇತ್ತು ಅಂತಂದ್ರೆ ಅದು PTM ಇಂದ ಬರುವಂತದ್ದು ಒಂದು ಫಂಗಸ್ ಆಗಿರೋದು. ಊಮೈಕೋಟ ನಾವು ಕಂಟ್ರೋಲ್ ಮಾಡಕ್ಕೆ ಒಂದು ಮೆಟಲಾಕ್ಸಿಲ್ ಕೊಡ್ತೀವಿ, ಅಥವಾ ರಿಲೇಟೆಡ್ ಫೊಸಿಟೈಲ್ AL ಅಂತ ಬಂದಿದೆ. ಸೊ ಲೈಟ್ ಅಂತ ಬರುತ್ತೆ. ಇದನ್ನ 1 ರಿಂದ 1.5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕೊಂಡು ಡ್ರೆಂಚ್ ಮಾಡಬಹುದು. ಅಥವಾ ಎಂಟೈರ್ ಲೈಕ್ ಫುಟ್ ರೀಜನ್ ಅಂದ್ರೆ ನಿಮಗೆ ಸ್ಟೆಮ್ ಮತ್ತೆ ಫುಟ್ ರೀಜನ್ ಅಲ್ಲಿ ಅದನ್ನ ಡ್ರೆಂಚ್ ಮಾಡಬಹುದು. ಹಾಗೆ ರೆಡೋಮಿಲ್ ಗೋಲ್ಡ್ ಅಥವಾ ಮೆಟಲಾಕ್ಸಿನ್ ಇಂಡಿವಿಜುವಲ್ ಇರೋ ಮಾಲಿಕ್ಯೂಲ್ ನ ಕೂಡ ಡ್ರೆಂಚ್ ಮಾಡಬಹುದು. ಅಥವಾ ನೀವು ಇನ್ನೊಂದು ಕಾರ್ಬಾಕ್ಸಿನ್ ಪ್ಲಸ್ ಥೈರಾಮ್ ಇರೋ ಮಾಲಿಕ್ಯೂಲ್ ಇದೆ. ಸೊ ಇದನ್ನು ಕೂಡ ನೀವು ಸುಮಾರು 3 ಗ್ರಾಮ್ 1 ಲೀಟರ್ ನೀರಿನಷ್ಟು ಹಾಕೊಂಡು, ಅಥವಾ COC ಇರ್ಬೋದು, ಕೊಸೈಡ್ ಇರ್ಬೋದು, ಇದನ್ನು ಕೂಡ ಡ್ರೆಂಚ್ ಮಾಡಬಹುದು. ಒಂದ್ಸತಿ ನಮಗೆ ಫಂಗಲ್ ಇನ್ಫೆಕ್ಷನ್ ಆಯ್ತು ಅಂದ್ರೆ ಸೆಕೆಂಡರಿ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾದಿಂದ ಆಗುತ್ತೆ. ಸೊ ಹಾಗಾಗಿ ನೀವು ಫಂಗಸ್ಗೆ ಕೊಡೋ ಜೊತೆಗೆ ಒಂದು ಆಂಟಿಬಯೋಟಿಕ್ಸ್ ಅಥವಾ ಸ್ಟೆಪ್ಟೋಸೈಕ್ಲಿನ್ ಮಾಲಿಕ್ಯೂಲ್ ಅಂತ ಕೊಟ್ರೆ ಸೊ ನಿಮ್ಗೆ ಫಂಗಸ್ ಮತ್ತೆ ಬ್ಯಾಕ್ಟೀರಿಯಾ ಎರಡನ್ನೂ ಕೂಡ ಕಂಟ್ರೋಲ್ ಮಾಡಬಹುದು. ಸುರೇಶ್ ಅವರು ಸೆಲೆಕ್ಟಿವ್ ಹರ್ಬಿಸೈಡ್ ನ ನೇಮ್ ಮಾಡಿ ಅಂತ ಹೇಳ್ತಾರೆ. ಪಪಾಯದಲ್ಲಿ ಇದುವರೆಗೂ ಯಾವುದು ಸೆಲೆಕ್ಟಿವ್ ಹರ್ಬಿಸೈಡ್ ಅಂತ ಇಲ್ಲ. ಸೊ ಇದರಲ್ಲಿ ನಾವು ಅದನ್ನ ನಾನು ಆಗ್ಲೇ ಹೇಳಿದಾಗೆ ರೈತರು ಈಗ ಇನ್ ಜನರಲ್ ಆಗಿ ಸೊ ಇನ್ ಬಿಟ್ವೀನ್ ಲೈಕ್ ಬೆಳೆಗಳಿಗೆ ಉಪಯೋಗಿಸ್ಕೊಂಡು ಅಂದ್ರೆ ಗಿಡಗಳಿಗೆ ಯಾವುದೇ ರೀತಿಯ ಹಾನಿ ಆಗದಿರೋ ನೋಡ್ಕೋಬೇಕು. ಪ್ಯಾರಾಕ್ವಾಟ್ ನ ಪ್ಯಾರಾಕ್ವಾಟ್ ನ ಇನ್ ಬಿಟ್ವೀನ್ ಇದರಲ್ಲಿ ಉಪಯೋಗಿಸಬಹುದು. ಆದರೆ ಗಿಡಗಳಿಗೆ ಯಾವುದೇ ಕಾರಣಕ್ಕೂ ಟಚ್ ಆಗಬಾರ್ದು. ಯಾವುದೇ ವಿಡಿಸೈಡ್ ಆಗಿರ್ಬೋದು, ಯಾಕಂದ್ರೆ ಇಲ್ಲಿ ಸೆಲೆಕ್ಟಿವ್ ಹರ್ಬಿಸೈಡ್ ಇಲ್ಲದೆ ಇರೋದ್ರಿಂದ ಸೊ ನೀವು ಬೇರೆ ಎಲ್ಲ ನಾನ್ ಸೆಲೆಕ್ಟಿವ್ ನ ಕೊಡ್ಬೇಕಾಗತ್ತೆ. ನಾನ್ ಸೆಲೆಕ್ಟಿವ್ ಕೊಡ್ಬೇಕಾದ್ರೆ ತುಂಬಾ ಕಾಶಿಯಸ್ ಆಗಿರ್ಬೇಕು. ಗಿಡಗಳಿಗೆ ಅಥವಾ ಗಿಡಗಳ ಗಿಡಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು. ಅದನ್ನು ಕೂಡ ನೀವು ನೀಟಾಗಿ ನೋಡ್ಕೋಬೇಕಾಗತ್ತೆ. ಮಧುಸೂದನ್ ಅವರು ಫ್ಲವರ್ ಡ್ರಾಪಿಂಗ್ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ರೆ, ಫ್ಲವರ್ ಡ್ರಾಪಿಂಗ್ ಆಗ್ತಾ ಇದ್ರೆ ಮಧುಸೂದನ್ ಅವರೇ ನೀವು ಬೋರಾನ್ ಕಂಟೆಂಟ್ ಇರೋದು ಅಥವಾ ನಿಮಗೆ ಬೋರಾನ್ 20% ಇರುವಂತಹ ಮಾಲಿಕ್ಯೂಲ್ ಇದೆ. ಇದು 1 ಗ್ರಾಮ್ ಇಂದ 1.5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕೊಂಡು ಸ್ಪ್ರೇ ಮಾಡಿ, ಅಥವಾ ನಿಮಗೆ ಮಾಲಿಬ್ಡಿನಮ್ EDTA ಅಥವಾ ಎನಿ ಮೈಕ್ರೋನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಜೊತೆಗೆ ಬೋರಾನ್ ನ 1 ಗ್ರಾಮ್ ನಷ್ಟು ಹಾಕೊಂಡು ಸ್ಪ್ರೇ ಮಾಡಿದ್ರೆ ಫ್ಲವರ್ ಡ್ರಾಪಿಂಗ್ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ.
ಸೌಗಂಧಿಕ ಅವರು ಯಾವಾಗ ಹಾರ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ನಿಯರೆಸ್ಟ್ ಮಾರ್ಕೆಟ್ಗೆ ಆದ್ರೆ ಯಾವಾಗ ಹಾರ್ವೆಸ್ಟ್ ಮಾಡಬೇಕು, ಡಿಸ್ಟೆನ್ಸ್ ಮಾರ್ಕೆಟ್ಗೆ ಆದ್ರೆ ಯಾವಾಗ ಹಾರ್ವೆಸ್ಟ್ ಮಾಡಿ ಕ್ಯಾನ್ ಬಿ ಡಿಲೇ ರೈಪನಿಂಗ್ ಅಂತ ಕೇಳ್ತಾ ಇದ್ದಾರೆ. ನೋಡಿ ಸೌಗಂಧಿಕ ಅವರೇ, ಸೊ ನಾವು ಬೆಳೆನ ರೆಡಿ ಆದ್ಮೇಲೆ ಇವಾಗ ಎಲ್ಲಿ ಹಾರ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನಾವು ಬೆಳೆ ಹಾಕ್ಬೇಕಾದ್ರೇನೆ ಅದನ್ನ ಎಲ್ಲಿ ಏನ್ ಮಾಡ್ಬೇಕು, ಸೊ ಡಿಸ್ಟೆನ್ಸ್ ಮಾರ್ಕೆಟಿಗೆ ಹಾಕ್ಬೋದು ಅಥವಾ ಲೋಕಲ್ ಮಾರ್ಕೆಟ್ಗೆ ಹಾಕ್ಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ನಾನು ಇದ್ರ ಬಗ್ಗೆ ಆಗ್ಲೇ ಮಾತಾಡಿದೆ. ಸೊ ಒಂದ್ ಸಿಂಗಲ್ ಯೆಲ್ಲೋ ಲೈನ್ ಬಂದ್ರೆ ನಿಮಗೆ ಹಾರ್ವೆಸ್ಟಿಂಗ್ ರೆಡಿ ಆಗಿದೆ ಅಂತ. ನಿಮಗೆ ಡಿಸ್ಟೆನ್ಸ್ ಮಾರ್ಕೆಟಿಗೆ ಹೋಗ್ಬೇಕು ಅಂದ್ರೆ ನಿಮಗೆ ಆತರ ನಾವು ಹಾರ್ವೆಸ್ಟ್ ಮಾಡಬಹುದು. ರೆಡ್ ಲೇಡಿ ಪಪ್ಪಾಯದಲ್ಲಿ ಸುಮಾರು 8 ರಿಂದ 9 ತಿಂಗಳಲ್ಲಿ ನಾವು ಹಾರ್ವೆಸ್ಟ್ ಮಾಡಬಹುದು. 9 months onwards we can start harvesting. ನಿತಿನ್ ಅವರು ಕೆನ್ ಐ ಗೆಟ್ POP ಆಫ್ ಶುಗರ್ ಕೇನ್ ಅಂತ. ಡೆಫಿನೆಟ್ಲಿ ನಿತಿನ್ ಅವರೇ, ಅಗ್ರಿಪ್ಲೆಕ್ಸ್ ಸಂಸ್ಥೆಗೆ ಕಾಲ್ ಮಾಡಿ ನಿಮಗೆ POP ನ ನಾವು ಖಂಡಿತವಾಗ್ಲೂ ನಿಮಗೆ ಕೊಡಬಹುದು. ನಿತಿನ್ ಅವರು, ಸೊ ಫಸ್ಟ್ ವಿ ಕ್ಯಾನ್ ಮಸ್ಟ್ ಗೋ ಫಾರ್ ಸಾಯಿಲ್ ಟೆಸ್ಟ್ ಬಿಫೋರ್ ಗೋಯಿಂಗ್ ಫಾರ್ ಅಪ್ಲಿಕೇಶನ್ ಆಫ್ ಬೋರಾನ್ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ನಿತಿನ್ ಅವರೇ, ನೀವು ಹೇಳ್ತಿರೋದು ಸರಿನೇ ಇದೆ. ಆದ್ರೆ ಏನಂತಂದ್ರೆ ನಮಗೆ ಗೊತ್ತಿರೋ ಹಾಗೆ, ಸೊ ಇಂಡಿಯನ್ ಸಾಯಿಲ್ಸ್, ಸೊ ಈ ಕರ್ನಾಟಕ ಸಾಯಿಲ್ಸ್ ಸ್ಟಡೀಸ್ ಅಂತ ನಾವು ನೋಡಿದಾಗ ಬೋರಾನ್ ಅಂಶ ನಮ್ಮ ಮಣ್ಣಲ್ಲಿ ಕೊರತೆ ಇದೆ, ಕರ್ನಾಟಕದಲ್ಲಿ ಕೊರತೆ ಇದೆ ಇನ್ ಜನರಲ್ ಆಗಿ. ಸೊ ನೀವು ಸಾಯಿಲ್ ಟೆಸ್ಟ್ ಮಾಡಿ ಕೂಡ ನಾವು ಇದು ಮಾಡಬಹುದು. ಆದ್ರೆ ನಮಗೆ ಫ್ಲವರ್ ಡ್ರಾಪಿಂಗ್ ಆಗ್ತಿದೆ ಅಥವಾ ಈ ತರ ಸಮಸ್ಯೆಗಳು ಬರ್ತಾ ಇದೆ ಅಂತ ಅಂದಾಗ ಬೋರಾನ್ ಅಂಶ 100% ಕಮ್ಮಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಬೋರಾನ್ ಸ್ಪ್ರೇನ ಜನರಲ್ ಆಗಿ ರೆಕಮೆಂಡ್ ಮಾಡ್ತಾ ಇದ್ವಿ. ಅತಿಯಾದ್ರೆ ಅಮೃತ ಕೂಡ ವಿಷ ಅಂತಾರೆ, ಅದೇ ತರ ಬೋರಾನ್ ಅತಿಯಾದ್ರೂ ಕೂಡ ಗಿಡಗಳಿಗೆ ವಿಷನೇ. ಬೋರಾನ್ ನಾವು ಜಾಸ್ತಿ ಸತಿ ಸ್ಪ್ರೇ ಮಾಡಕ್ಕಾಗಲ್ಲ. ಹೆಚ್ಚು ಅಂದ್ರೆ ಒಂದು ಗಿಡದಲ್ಲಿ 2 ರಿಂದ 3 ಬಾರಿ ಸ್ಪ್ರೇ ಮಾಡಬಹುದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಕೂಡ ನಾವು ರೆಕಮೆಂಡ್ ಮಾಡಲ್ಲ. ಸೌಗಂಧಿಕ ಅವರು ಥ್ಯಾಂಕ್ ಯು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೌಗಂಧಿಕ ಅವರ. ಇನ್ನು ನೀವು ನಿಮ್ಮ ಪಪಾಯ ಬೆಳೆ ನೀವು ಬೆಳೀತಾ ಇದ್ರೆ, ಸೊ ಅದ್ರದ್ದು ಬೆಳೆಗಳ ಫೋಟೋ ಕೂಡ ಶೇರ್ ಮಾಡಬಹುದು. ಸೊ ನಿಮ್ಮ ಬೆಳೆ ಅಗ್ರಿಪ್ಲೆಕ್ಸ್ ಕೆಲವೊಂದು ಫಾರ್ಮ್ ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡ್ತಾ ಇದೆ ಅಥವಾ ಫಾರಮ್ಸ್ ನ ಮೇಂಟೈನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಿಮ್ದು ಯಾವ್ದಾದ್ರು ಬೆಳೆಗಳ ಫೋಟೋ ಇತ್ತು ಅಂತಂದ್ರೆ, ಸೊ ಅಥವಾ ಈಗ ಯಾವ ಸ್ಟೇಜ್ ಅಲ್ಲಿ ಇದೆ ಅಥವಾ ಅದ್ರ ಬಗ್ಗೆನೂ ಕೂಡ ನೀವು ರೈತರಿಗೆ ತಿಳಿಸಬಹುದು. ಸೊ ಇದರಲ್ಲಿ ನೀವು ಕಮೆಂಟ್ ಅಲ್ಲಿ ಇಮೇಜಸ್ ಕೂಡ ಹಾಕ್ಬಹುದು ರೈತರೆ. ಯೋಗಿ ಭಟ್ ಅವರು, ಇಫ್ ವಿ ಆರ್ ನಾಟ್ ಡೂಯಿಂಗ್ ಡ್ರಿಪ್, how much water we should give for each plant in liter starting from planting in papaya, and how many days of gap we can give after watering each plant ಅಂತ ಹೇಳ್ತಾ ಇದ್ದಾರೆ. ಸೊ ಜನರಲಿ ನಾವು ಪಪಾಯದಲ್ಲಿ ವಾಟರಿಂಗ್ ಹೇಳ್ಬೇಕಾದ್ರೆ ಎವ್ರಿ 3 days ಒಂದ್ಸತಿ ನೀರನ್ನ ಹಾಯಿಸಿ ಅಂತ ಹೇಳ್ತಾರೆ. ಡ್ರಿಪ್ ಅಲ್ಲಿ ಹೇಳ್ತಾ ಇದೀವಿ. ಸೊ ಡ್ರಿಪ್ ಇಲ್ಲ ಅಂತಂದ್ರೆ ಯಾವ ತರ ನೀರ್ ಕೊಡ್ತೀರಾ ಅಂದ್ರೆ, ಲೈಕ್ ಯಾವ ತರ ಅಂದ್ರೆ ಲೈಕ್ ಬೇಸಿನ್ ಸಿಸ್ಟಮ್ ಮಾಡಿದೀರಾ ಅಥವಾ ಹೇಗೆ ನೀರ್ ಹಾಯಿಸ್ತಿದ್ದೀರಾ, ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡಿ. ಸೊ ನಿಮಗೆ ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಹಾಗೆ ನಾನು ಪಪಾಯದ್ದು ಮತ್ತೆ ಬೇರೆ ರೋಗಗಳಂತ ಬಂದ್ರೆ ಇದ್ರಲ್ಲಿ ಬರೋದು ಮುಖ್ಯವಾಗಿ ಅಂತಂದ್ರೆ ಇವೆರಡು. ಅದು ಬಿಟ್ಟು ಅಂದ್ರೆ ಪಪಾಯ ರಿಂಗ್ ಸ್ಪಾಟ್ ಇರ್ಬೋದು, ಇನ್ನೊಂದು ಫುಟ್ ರಾಟ್. ಅದ್ ಬಿಟ್ಟು ನಿಮಗೆ ಜಾಸ್ತಿ ಬರೋ ಇನ್ನೆರಡು ವೈರಸ್ ಡಿಸೀಸ್ ಇದೆ. ಲೀಫ್ ಕರ್ಲ್ ವೈರಸ್ ಇರ್ಬೋದು, ಮೊಸಾಯಿಕ್ ಇರ್ಬೋದು. ಅದು ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ ಕರ್ನಾಟಕದಲ್ಲಿ. ಸೊ ಹಾಗೆ ಇನ್ನು ಬೇರೆ ತರದಂತಂದ್ರೆ ನಿಮಗೆ ರೋಗಗಳಲ್ಲಿ ಆಲ್ಟರ್ನೇರಿಯಾ ಬರುತ್ತೆ. ಆಲ್ಟರ್ನೇರಿಯಾ ಸ್ಪಾಟ್ ಇರುತ್ತೆ. ಹಾಗೆ ಆಂಥ್ರಾಕ್ನೋಸ್ ಅಂತ ಬರುತ್ತೆ. ಫ್ರೂಟ್ ಗಳಲ್ಲಿ ಬರ್ತಕ್ಕಂಥ ಈ ಆಂಥ್ರಾಕ್ನೋಸ್ ಸ್ಪಾಟಿಗೆ ನಾವು ಟೈಫಿನಾಯ್ಡ್ ಮಿಥೈಲ್ ನ ಸ್ಪ್ರೇ ಮಾಡಬಹುದು. ಅಕಸ್ಮಾತ್ ಇನ್ನೇನು ಲಾಸ್ಟಿಗೆ ನಾವು ಹಾರ್ವೆಸ್ಟ್ ಟೈಮ್ ಅಲ್ಲಿ ಆದಷ್ಟು ಕೆಮಿಕಲ್ಸ್ ನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಕೆಲವೊಂದು ಕೆಮಿಕಲ್ಸ್ ಇರೋದ್ರಿಂದ, ಈಗ ಎಸಿಫೇಟ್ ಇರೋದ್ರಿಂದ ಅಥವಾ ಕೆಲವೊಂದು ಕೆಮಿಕಲ್ಸ್ ಇರೋದ್ರಿಂದ ಎಷ್ಟೋ ಸತಿ ಎಕ್ಸ್ಪೋರ್ಟಿಗೆ ಕಳಿಸುವಂತಹ ಲಾಟ್ಗಳು ರಿಜೆಕ್ಟ್ ಆಗಬಹುದು. ಹಾಗಾಗಿ ಸೊ ರಿಜೆಕ್ಟ್ ಆಗೋ ಕಂಡೀಷನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಸೊ ಆದಷ್ಟು ಈ ಸ್ಪ್ರೇ ಕೆಮಿಕಲ್ಸ್ ನ ಕಡಿಮೆ ಮಾಡಬೇಕಾಗುತ್ತೆ. ಎಸಿಫೇಟ್ ಇರುವಂತದ್ದು ಅವಾಯ್ಡ್ ಮಾಡಿ. ಸೊ ಆದಷ್ಟು ಆರ್ಗ್ಯಾನಿಕ್ ಸ್ಪ್ರೇ ಕೊಡಕ್ಕಾಗುತ್ತಾ ನೋಡಿ. ಸೊ ಅಥವಾ ನಾವು ಥಯೋಫಿನೈಟ್ ಅಂದ್ರೆ ಇದಕ್ಕೇನ್ ಹೇಳ್ತಾ ಇದ್ರೆ, ಲೈಕ್ ನಿಮಗೆ ಆಲ್ಟರ್ನೇರಿಯಾ ಹಾಗೆ ನಿಮಗೆ ಬರ್ತಕ್ಕಂತಹ ಲೈಕ್ ಆಂಥ್ರಾಕ್ನೋಸ್ ಏನಿದೆ ಅದಕ್ಕೆ ಟೈಫಿನೈಟ್ ಮಿಥೈಲ್ ಜೊತೆಗೆ ನಾವು ಇನ್ನೊಂದು ಬಯೋಜೋಡಿ ಅಂತ ಮಿಕ್ಸ್ ಮಾಡ್ಕೊಡ್ತೀವಿ. ಅಂದ್ರೆ ಬ್ಯಾಸಿಲಸ್ ಪ್ಲಸ್ ಸುಡೋಮೋನಾಸ್ ಇರತಕ್ಕಂಥದ್ದು. ಇದರಿಂದ ತುಂಬಾ ಚೆನ್ನಾಗಿ ಕಂಟ್ರೋಲಿಗೆ ಬಂದಿದೆ ಓವರ್ ಆಲ್ ಆಗಿ ಪಪಾಯದಲ್ಲಿ ಆಂಥ್ರಾಕ್ನೋಸ್ ಆಕಾರ ಏನಾದ್ರು ಸಮಸ್ಯೆಗಳಿದ್ದಾಗ. ಸೊ ಈ ತರ ಸೊ ಲಾಸ್ಟ್ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೋಬೇಡಿ. ಇಷ್ಟು ಖರ್ಚಾಕಿ ಮಾಡಿರ್ತೀರಾ, ಆವಾಗ ಎಕ್ಸ್ಪೋರ್ಟ್ ಟೈಮ್ ಅಲ್ಲಿ ಏನಾದ್ರೂ ನಿಮಗೆ ಲಾಟ್ ರಿಜೆಕ್ಟ್ ಆಗೋದು ಅಥವಾ ಕೆಮಿಕಲ್ಸ್ ಡಿಟೆಕ್ಟ್ ಆಗೋದ್ರಿಂದ ಕೆಲವೊಂದು ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗಿ ಹಾರ್ವೆಸ್ಟಿಗಿಂತ ಒಂದು 10 ರಿಂದ 15 ದಿನದ ಮುಂಚೆ ಯಾವುದೇ ತರಹದ ಕೆಮಿಕಲ್ಸ್ ಕೂಡ ಸ್ಪ್ರೇ ಮಾಡಕ್ ಹೋಗಬೇಡಿ. ಆದಷ್ಟು ರೆಪೆಲೆಂಟ್ ಗಳನ್ನ ಅಥವಾ ಆರ್ಗ್ಯಾನಿಕ್ ಇದನ್ನ ಬಳಸೋದಕ್ಕೆ ನೀವು ಪ್ರಯತ್ನ ಪಡಬಹುದು. ಶ್ರೇಯಸ್ ಅವರು ಕಮೆಂಟ್ ಹಾಕಿದ್ದಾರೆ. ಹಾಯ್ ಮ್ಯಾಮ್, ನೈಸ್ ಎಕ್ಸ್ಪ್ಲನೇಷನ್. ಐ ಆಮ್ ನಾಟ್ ಏಬಲ್ ಟು ಸೆಂಡ್ ದಿ ಕ್ರಾಪ್ ಪಿಕ್ ಇನ್ ದ ಕಮೆಂಟ್. ಇಸ್ ದೇರ್ ಎನಿ ವಾಟ್ಸ್ಆಪ್ ನಂಬರ್ ಟು ಸೆಂಡ್ ಅಂತ ಕೇಳ್ತಾ ಇದ್ದಾರೆ.
ಎಸ್ ಶ್ರೇಯಸ್ ಅವರೇ, ಎಗ್ರಿಪ್ಲೆಕ್ಸ್ ವಾಟ್ಸ್ಆಪ್ ನಂಬರ್ ಇದೆ 9538510000. ಈ ನಂಬರ್ಗೆ ನೀವು ಏನೇ ತರಹದ ಸಮಸ್ಯೆಗಳಿದ್ರು ಅಥವಾ ನಿಮ್ಮ ಬೆಳೆ ತುಂಬಾ ಚೆನ್ನಾಗಿ ಬಂತಿದ್ರು ಈ ನಂಬರ್ಗೆ ಲೈಕ್ ಕೊಡ್ಬೋದು, ನೀವು ಫೋಟೋನ ಕಳಿಸ್ಕೊಡ್ಬೋದು ನಮಗೆ. ಹಾಗೆ ನಮ್ಮ ಎಗ್ರಿಪ್ಲೆಕ್ಸ್ ನಂಬರ್ 08063116333 ನಂಬರ್ಗೆ ಕಾಲ್ ಮಾಡಿ ಯಾವುದೇ ತರ ಟೆಕ್ನಿಕಲ್ ಇನ್ಫಾರ್ಮೇಶನ್ ಬೇಕಾದ್ರೂ ತಗೋಬಹುದು. ರೂಟ್ ಕೊಳ್ತೋಗ್ತಿದೆ ಅಂತ ಮಧುಸೂದನ್ ಅವ್ರು ಹೇಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದ್ರಲ್ಲಿ PTM ರಾಟ್ ಬರುತ್ತೆ, ಹಾಗೆ ಫುಟ್ ರಾಟ್ ಕೂಡ ಬರುತ್ತೆ. ಸೊ ಇದಕ್ಕೆ ನೀವು ಎಷ್ಟು ದಿನದ ಗಿಡ, ಸೊ ಗಿಡ ಚಿಕ್ಕದಾಯ್ತು ಅಂತಂದ್ರೆ ನೀವು ಲೈಕ್ ಈಗ ಮೆಟಲಾಕ್ಸಿಲ್ ಅಥವಾ ರೆಡೋಮಿಲ್ ಗೋಲ್ಡ್ ಆ ತರದನ್ನ ಟ್ರೆಂಚ್ ಮಾಡಿದ್ರೆ ಸಾಕು. ಜೊತೆಗೆ ಬ್ಯಾಕ್ಟೀರಿಯಲ್ ಸೆಕೆಂಡರಿ ಇನ್ಫೆಕ್ಷನ್ ಕೂಡ ಆಗಿರುತ್ತೆ. ಸೊ ಸ್ಟ್ರೆಪ್ಟೋಸೈಕ್ಲಿನ್ ಜೊತೆ ಮಿಕ್ಸ್ ಮಾಡ್ಕೊಂಡು 1/2 ಗ್ರಾಮ್ ಸ್ಟ್ರೆಪ್ಟೋಸೈಕ್ಲಿನ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕೊಡಿ. ಅಕಸ್ಮಾತ್ ಏನಾದ್ರು ದೊಡ್ಡ ಗಿಡ ಆಗಿತ್ತು ಅಂದ್ರೆ ನೀವು ಲೈಕ್ ಫೊಸಿಟೈಲ್ ಎಲ್ ಮಾಲಿಕ್ಯೂಲ್ ನಿಮಗೆ ಗೊತ್ತಿರಬಹುದು 1.5 ಗ್ರಾಮ್. ಇದನ್ನ ನೀವು ಡ್ರೆಂಚ್ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ನಿಮಗೆ ಕೊಳೆ ರೋಗ ಕಂಟಿನ್ಯೂ ಆಗೋದೇ ಇಲ್ಲ, ಇಮಿಡಿಯೇಟ್ ಆಗಿ ಕಂಟ್ರೋಲಿಗೆ ಬಂದೇ ಬರುತ್ತೆ. ಉದಯ್ ಕುಮಾರ್ ಅವರು ಬೀನ್ಸ್ ಬಗ್ಗೆ ಅಂತ ಹೇಳಿದ್ದಾರೆ. ಖಂಡಿತ ಉದಯ್ ಕುಮಾರ್ ಅವರೇ, ಬೀನ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಸೊ ಇದಿಷ್ಟು ಪಪಾಯದ ಬಗ್ಗೆ. ಇನ್ನು ಪಪಾಯದ ಬಗ್ಗೆ ಏನಾದ್ರೂ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ನಿಮಗೆ ಇನ್ಫಾರ್ಮೇಶನ್ಸ್ ಬೇಕಿದ್ರೆ ಅಥವಾ ನೀವು ಇಳುವರಿಯನ್ನು ತುಂಬಾ ಚೆನ್ನಾಗಿ ಪಡ್ಕೋತಾ ಇದ್ರೆ ಅದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಬಹುದು. ವಾಟ್ ಈಸ್ ದ ರೈಟ್ ಟೈಮ್ ಟು ಸೋಯಿಂಗ್ ಪಪಾಯ ಅಂತ ವಿದ್ಯಾನಂದ್ ಆರಾಧ್ಯ ಅವ್ರು ಕೇಳ್ತಾ ಇದ್ದಾರೆ. ಸೊ ರೈಟ್ ಟೈಮಿಂಗ್ ಅಂತ ಅಂದ್ರೆ, ಸೊ ನಾವು ಜನರಲಿ ನಮ್ಮ ಪಪಾಯ ಏನು ಪ್ರಾಜೆಕ್ಟ್ಸ್ ಗಳು ನಡೀತಾ ಇದೆ ಇವೆಲ್ಲದನ್ನು ಸೋಯಿಂಗ್ ಆಗಿರೋದು ಫೆಬ್ರವರಿ ಮಾರ್ಚ್ ಆ ತಿಂಗಳುಗಳಲ್ಲಿ. ಹಾಗೆ ಜೂನ್ ಜುಲೈಯಲ್ಲಿ ಕೂಡ ಹಾಕಬಹುದು. ಆದ್ರೆ ಇಲ್ಲಿ ಮಳೆ ಏನಾದ್ರು ತುಂಬಾ ಜಾಸ್ತಿ ಬಂತು ಅಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಅಥವಾ ಆಗಸ್ಟ್ ತಿಂಗಳಲ್ಲಿ ನಮ್ಗೆ ಹಾಕಿದ ತಕ್ಷಣ ಏನಾದ್ರು ಮಳೆ ತುಂಬಾ ಜಾಸ್ತಿ ಆಯ್ತು ಅಂತಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಕೆಲವೊಂದು ಫಂಗಲ್ ಡಿಸೀಸ್ ನಾನು ಹೇಳಿದಾಗೆ ಬರೋದ್ರಿಂದ ಅಥವಾ ಕೊಳೆ ರೋಗ ಆಗುತ್ತೆ, ಗಿಡ ಸಾಯ್ಬಹುದು. ಈ ತರ ರೂಟಿಂಗ್ ಡಿಸೀಸ್ ಜಾಸ್ತಿ ಬರೋದ್ರಿಂದ ಮಳೆ ಬರೋ ಟೈಮಲ್ಲಿ ಅವಾಯ್ಡ್ ಮಾಡಿ. ಸೊ ನಾವು ಫೆಬ್ರವರಿ ಮಾರ್ಚ್ ಅಲ್ಲಿ ಹಾಕಿರ್ತಕ್ಕಂತಹ ಎಲ್ಲಾ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ಟೈಮ್ನ ನೀವು ಯೂಸ್ ಅಂದ್ರೆ ನೀವು ಫೆಬ್ರವರಿ ಮಾರ್ಚ್ ಈ ಮಂತ್ ಅಲ್ಲಿ ನೀವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬಹುದು. ಸೊ ಜಾಸ್ತಿ ನೀರನ್ನ ಕೊಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ಸೊ ಕಡಿಮೆ ನೀರನ್ನ ಹಿತಮಿತವಾಗಿ ನೀರನ್ನ ಕೊಡಿ. ಹಾಗೆ ಯಾವುದೇ ತರಹದ ಫಂಗಲ್ ಡಿಸೀಸ್ ಬರದೇ ಇರೋಗೆ ಮೊದಲೇ ಫಂಜಿಸೈಡ್ಸ್ ನ ಕೆಲವೊಂದು ನಾನು ಬೇಕಾದ್ರೆ ಮೆನ್ಷನ್ ಮಾಡ್ತೀನಿ, ನಿಮಗೆ ಲಿಸ್ಟ್ ಕೂಡ ಕಳಿಸ್ಕೊಡ್ತೀನಿ. ಆ ಫಂಜಿಸೈಡ್ಸ್ ನ ನೀವು ಬಳಸ್ಕೊಳ್ಬಹುದು. ಸೊ ಇದಿಷ್ಟು ಪಪಾಯ ಕಲ್ಟಿವೇಶನ್ ಬಗ್ಗೆ ನಾನು ಹೇಳೋದಾದ್ರೆ, ಸರಿಯಾದ ಸಮಯಕ್ಕೆ ಸರಿಯಾದ ನ್ಯೂಟ್ರಿಷನ್ ಅಥವಾ ಪೆಸ್ಟಿಸೈಡ್ಸ್ ಕರೆಕ್ಟ್ ಆಗಿ ಕೊಟ್ಟು ನೀವು ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ ಇದೊಂದು ಲಾಭದಾಯಕ ಕೃಷಿ. ನಾನು ಆಗ್ಲೇ ಹೇಳಿದಾಗೆ 1 ಎಕರೆಗೆ ಸುಮಾರು 5 ಲಕ್ಷದಷ್ಟು ನೀವು ಲಾಭನ ಮಾಡ್ಕೋಬಹುದು. ಸೊ ಇದು 2 ವರ್ಷದಲ್ಲಿ ಬರ್ತಕ್ಕಂಥದ್ದು. 2 ವರ್ಷದಲ್ಲಿ ನೀವು 8ನೇ ತಿಂಗಳಿಂದ 2.5 ವರ್ಷದವರನ್ನು ಕೂಡ ಹಾರ್ವೆಸ್ಟ್ ಮಾಡಬಹುದು. ಸೊ ಇದಿಷ್ಟು ಮಾಹಿತಿಯನ್ನ ಹೇಳಿ, ಸೊ ನಿಮಗೆ ಬೇರೆ ಏನಾದ್ರು ಸಮಸ್ಯೆ ಇದ್ರೆ ಎಗ್ರಿಪ್ಲೆಕ್ಸ್ ನ ಕಾಂಟ್ಯಾಕ್ಟ್ ಮಾಡಿ. 08063116333 ಕಾಂಟ್ಯಾಕ್ಟ್ ಮಾಡಿ. ಹಾಗೆ 9538510000 ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ರೀತಿಯ ಕೃಷಿ ಸಂಬಂಧಿತ ನಿಮಗೆ ಏನೇ ರೀತಿಯ ಮಾಹಿತಿ ಬೇಕಂದ್ರೂ ನಮ್ಮ ಕೃಷಿ ಎಕ್ಸ್ಪರ್ಟ್ಸ್ಗಳು ನಿಮ್ಮ ಜೊತೆನೇ ಇರ್ತಾರೆ. ಸೊ ಏನೇ ಮಾಹಿತಿ ಬೇಕಂದ್ರೂ ನೀವು ಕೇಳ್ಬೋದು. ಬೆಳೆಗೆ ಬೇಕಾದಂತ ಯಾವುದೇ ಇನ್ಪುಟ್ಸ್ ಆಗಿರ್ಬೋದು, ಸ್ಯಾಪ್ಲಿಂಗ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ನಮ್ಮ ಎಗ್ರಿಪ್ಲೆಕ್ಸ್ ಆಪ್ ಅಲ್ಲಿ ನೀವು ಬುಕ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬಹುದು. ಥ್ಯಾಂಕ್ ಯು ರೈತ ಬಾಂಧವರೇ, ಎಲ್ಲ ನಿಮ್ಮ ಇಂಟ್ರಾಕ್ಷನ್ ಹಾಗೆ ಇದಕ್ಕೆ. ಇಲ್ಲಿ ಏನಾದ್ರು ಕ್ವಶನ್ಸ್ ಏನಾದ್ರು ಮಿಸ್ ಔಟ್ ಆಗಿದೆ ದಯವಿಟ್ಟು ಕ್ಷಮಿಸಿ. ನಾನು ನಿಮಗೆ ಲೈವ್ ಸೆಷನ್ ಮುಗಿದ ಮೇಲೆ ಕೂಡ ಸೊ ಸಮಯದ ಅಭಾವದಿಂದ ಲೈವ್ ಸೆಷನ್ ಕ್ಲೋಸ್ ಮಾಡಬೇಕಾಗಿದೆ. ಸೊ ಲೈವ್ ಸೆಷನ್ ಮುಗಿದ ಮೇಲೆ ಕೂಡ ನಾನು ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಿ ನಿಮ್ಮ ಕ್ವಶನ್ ಸಾಲ್ವ್ ಮಾಡಬಹುದು. ಥ್ಯಾಂಕ್ಸ್ ಅಲಾಟ್, ಧನ್ಯವಾದಗಳು.